Good evening, all. A warm welcome to Sankalpa Learning Solutions. ಓಕೆ, ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವರಿಗೆ ಮತ್ತೆ ವೆಲ್ಕಮ್. ಸೊ ಲೆಟ್ಸ್ ಟುಡೇ ಲರ್ನ್ ಅಬೌಟ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಇವತ್ತು ನಾವು ಏನ್ ಮಾಡೋಣ, ಸೆಲ್ ಸೈಕಲ್ ಅಂದ್ರೆ ಏನು ಅಂಡ್ ಸೆಲ್ ಡಿವಿಷನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ? ನಿನ್ನೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ, ತುಂಬಾ ಕಾಂಪ್ಲಿಕೇಟೆಡ್ ಅನ್ನೋಂಥದ್ದೇನಿಲ್ಲ. ಸ್ವಲ್ಪ ನೀವು ಫೋಕಸ್ಡ್ ಆಗಿ ಓದಿದ್ರೆ ಯು ಕ್ಯಾನ್ ನೋ ಈಚ್ ಅಂಡ್ ಎವ್ರಿಥಿಂಗ್. ಓಕೆ, ಅದರ ನೆಕ್ಸ್ಟ್ ಪಾರ್ಟ್ ಅಂದ್ರೆ ಈಗ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ನೋಡಿದ್ವಲ್ವಾ, ಅದು ಆಸ್ ಇಟ್ ಈಸ್ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಆ ಇಂಟರ್ನಲ್ ಫ್ಯಾಕ್ಟರ್ ಜೊತೆಗೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಈಸ್ ಆಲ್ಸೋ ಪ್ಲೇ ಅ ಮೇಜರ್ ರೋಲ್ ಡ್ಯೂರಿಂಗ್ ದ plant growth and development. ಓಕೆನಾ? ಸೊ ಎಂಟೈರ್ ಪ್ಲಾಂಟ್ ಗ್ರೋತ್ ಆಸ್ ವೆಲ್ ಆಸ್ ಹ್ಯೂಮನ್ ಬೀಯಿಂಗ್ ಜೊತೆಗೆ ಈಗ ನಾವು ಅನಿಮಲ್ ಕಿಂಗ್ಡಮ್ ಅಲ್ಲಿ ತಗೊಂಡ್ರೆ ಲಾಸ್ಟ್ ಮ್ಯಾಮಲಿಯನ್ ಕೂಡ ನಾವು ಬರ್ತೀವಲ್ವಾ, ನಾವು ಅದರಲ್ಲಿ ಇನ್ಕ್ಲೂಡ್ ಆಗಿದ್ದೀವಿ. ಎಲ್ಲ ಆನಿಮಲ್ಸ್ ಅಲ್ಲೂ ಕೂಡ ಸೆಲ್ ಸೈಕಲ್ ಆಗುತ್ತೆ, ಸೆಲ್ ಡಿವಿಷನ್ ಕೂಡ ಆಗ್ತಾ ಹೋಗುತ್ತೆ. ಈವನ್ ನಮ್ಮಲ್ಲೂ ಕೂಡ ಸೆಲ್ ಸೈಕಲ್ ಆಗುತ್ತೆ. ಓಕೆ, ಸೊ ಪ್ಲಾಂಟ್ ಅಲ್ಲೂ ಕೂಡ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಆಗುತ್ತೆ. ಹಾಗಾಗಿ ಚಿಕ್ಕ ಸಸಿಯಿಂದ ಹಿಡಿದು ದೊಡ್ಡ ಮರ ಆಗೋ ತನಕನೂ ಅದೇನಾಗುತ್ತೆ, ಕಂಪ್ಲೀಟ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಮೆಚ್ಯೂರ್ಡ್ ಆಗಿ ತುಂಬಾ ಹಾರ್ಡ್ ಆಗಿರುವಂತ ದೊಡ್ಡ ಎಷ್ಟೋ ವರ್ಷಗಳ ಕಾಲ ಅದು ಹಾಗೆ ಉಳ್ಕೊಂಡಿರತ್ತೆ ಮರಗಳು. ಯಾಕೆ, ಯಾವ ಪ್ರಾಸೆಸ್ ಇಂದ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ, ಎಲಾಂಗೇಟ್ ಆಗ್ತಾ ಹೋಗುತ್ತೆ ಅನ್ನೋದು ಅಂದ್ರೆ ದಟ್ ಈಸ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಓಕೆ, so let's continue. What is cell cycle and cell division? ನಮಗೆ ಈ ಚಾಪ್ಟರ್ ಏನಕ್ಕೆ ಓದಬೇಕು, ಫಸ್ಟ್ ಅದನ್ನ ನೋಡೋಣ. ಈಗ ಇದ್ರ ಇಂಪಾರ್ಟೆನ್ಸೇ ಗೊತ್ತಾಗಿಲ್ಲ ಅಂತಂದ್ರೆ ನಾವು ಇದರಲ್ಲಿ ನಾವೇನು ಓದ್ತಾ ಇದ್ದೀವಿ, ಏನ್ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಮೈಂಡ್ ಅಲ್ಲಿ ಇಲ್ಲ ಅಂತಂದ್ರೆ ನಮ್ಗೇನು ಅದ್ರದ್ದು ಗೊತ್ತಾಗಲ್ಲ ಅಲ್ವಾ, ವ್ಯಾಲ್ಯೂ ಗೊತ್ತಾಗಲ್ಲ. ಈಚ್ ಅಂಡ್ ಎವ್ರಿ ಪ್ರಾಸೆಸ್ ಇನ್ ಬಯಾಲಜಿ ಹ್ಯಾವ್ ಅ ವ್ಯಾಲ್ಯೂ. ಬಯಾಲಜಿ ಅಂತಾನೆ ಅಲ್ಲ, ಎಲ್ಲ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ಏನೇನು ಆಗ್ತಿದೆ ಸರೌಂಡಿಂಗ್ ಅನ್ನೋದನ್ನ ನಾವು ನೋಡ್ಬೋದು. ಸೊ ಸೆಲ್ ಸೈಕಲ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಫಾರ್ಮೇಶನ್ ಆಫ್ ಅನದರ್ ಕಾಪಿ, ಜಸ್ಟ್ ಲೈಕ್ ಜೆರಾಕ್ಸ್ ಕಾಪಿ ಅಂತ ನೋಡೋಣ. ಓಕೆನಾ? ಜೆರಾಕ್ಸ್ ಕಾಪಿ ಗೊತ್ತಾಗ್ತಿದೆ ಅಲ್ವಾ, ನೀವು ಜೆರಾಕ್ಸ್ ಮಾಡಿಸಿದಿರಿ ಆಲ್ಮೋಸ್ಟ್ ಆಲ್. ಏನಾದ್ರೂ ಬೇಕು ಅಂತಂದ್ರೆ ಫೋಟೋ ಕಾಪಿ, ಇನ್ನೊಂದು ಕಾಪಿ ಜನರೇಟ್ ಮಾಡಿಕೊಡಿ ಅಂತೇಳಿ ಶಾಪಲ್ಲಿ ಹೋಗಿ ಕೇಳ್ತೀರಿ. ಅದೇ ತರ ಏನ್ ಮಾಡುತ್ತೆ ಪ್ಲಾಂಟ್, ಹೋಗಿ ಜೆರಾಕ್ಸ್ ಮಷೀನ್ ಹೇಳಕ್ಕಾಗತ್ತಾ? ಇಲ್ಲ. ಅದೇನ್ ಮಾಡುತ್ತೆ, ಅದರದ್ದೇ ಆದ ಮೆಕ್ಯಾನಿಸಮ್ ಇದೆ, ಮೆಷಿನರಿ ಇದೆ. ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ತುಂಬಾ ಈಸಿ ಇದೆ ಚಾಪ್ಟರ್ ಕೂಡ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಓಕೆ, ಜೊತೆಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ಒಂದಷ್ಟು ಸ್ಟೆಪ್ಸ್ ನ ಬರೆದ್ರೆ ವಿತ್ ಡಯಾಗ್ರಾಮ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಸೆಲ್ ಸೈಕಲ್ ಅಂತಂದ್ರೆ ಏನು ನೋಡ್ತಾ ಹೋಗೋಣ. ಇಟ್ ಈಸ್ ದ ಲೈಫ್ ಪೀರಿಯಡ್ ಆಫ್ ಅ ಸೆಲ್ ಡ್ಯೂರಿಂಗ್ ವಿಚ್ ಅ ಸೆಲ್ ಸಿಂಥಸೈಸ್ DNA, grows and divide into two daughter cells. ಓಕೆ, ಇದ್ರ ಸೆಲ್ ಸೈಕಲ್ ಡೆಫಿನೇಷನ್ ಏನು ಅಂದ್ರೆ, ಸೆಲ್ ಮೇಜರ್ ಆಗಿ ಸೆಲ್ ಅಂತಾನೆ ಕನ್ಸಿಡರೇಷನ್ ತಗೊಳ್ಬೇಕು. ಯಾಕಂದ್ರೆ ನಮ್ಮ ಸ್ಕಿನ್ ಇಂದ ಹಿಡಿದು ಪ್ಲಾಂಟಿನ ಪ್ಯಾರಂಕೈಮಟಸ್ ಸೆಲ್ ಕೂಡ ಒಂದು ಸೆಲ್. ಆ ಸೆಲ್ ಅಲ್ಲಿ ಏನಾದ್ರೂ ಒಂದು ಡ್ಯಾಮೇಜ್ ಆದ್ರೆ ಅಥವಾ ನಾವು ಗ್ರೋ ಆಗ್ತಾ ಹೋಗ್ಬೇಕು ಅಂತ ಆದ್ರೆ, ನೋಡಿ ಇಲ್ಲಿ ಚಿಕ್ಕ ಮಗುವಿಂದ ಹಿಡಿದು ಫಾರ್ ಎಕ್ಸಾಂಪಲ್ 0 ಡೇ ಅಥವಾ 6 ಮಂತ್ ಇಂದ ಹಿಡಿದು ಅಡಲ್ಟ್ ಎಷ್ಟು 35 ಅಥವಾ 25 ಅಂತ ಇಟ್ಕೊಳ್ಳೋಣ, 25 to 30 ಏಜ್ ತನಕನೂ ಕೂಡ ಏನಾಗ್ತಾ ಹೋಗುತ್ತೆ, ಗ್ರೋ ಆಗ್ತಾ ಹೋಗ್ತಾರಲ್ವಾ. ಸೊ ಗ್ರೋ ಆಗುವಾಗ ನಮ್ಗೆ ಹೀಗೆ ಇರೋದಕ್ಕಾಗೋದಿಲ್ಲ. ಸೊ ಸೆಲ್ ಕೂಡ ಎನ್ಲಾರ್ಜ್ ಆಗ್ಬೇಕು, ಸೆಲ್ ನಂಬರ್ ಕೂಡ ಇನ್ಕ್ರೀಸ್ ಆಗ್ಬೇಕು. ದಟ್ ಈಸ್ ದ ಸೆಲ್ ಸೈಕಲ್. ಹೇಗಾಗುತ್ತೆ ಇದು, ಇಟ್ ಸಿಂಥಸೈಸಸ್, ಈಚ್ ಅಂಡ್ ಎವ್ರಿ ಸೆಲ್ synthesizes new DNA
ನ್ಯೂ ಡಿ ಎನ್ ಎ. ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಇದೆ ಅಲ್ವಾ, ಇನ್ನೊಂದು ಜೆರಾಕ್ಸ್ ಕಾಪಿಯಲ್ಲೂ ಕೂಡ ಇದೇ ತರ ಬರಬೇಕು, ಡಿ ಎನ್ ಎನೇ ಬರಬೇಕು. ಈಗ ಸಪೋಸ್ ಒಂದು ಸೆಲ್ ಅಲ್ಲಿ ಡಿ ಎನ್ ಎ ಇದೆ, ಇನ್ನೊಂದು ಸೆಲ್ ಅಲ್ಲಿ ಆರ್ ಎನ್ ಎ ಆಸ್ ಎ ಜೆನೆಟಿಕ್ ಮಟೀರಿಯಲ್ ಬಂದ್ರೆ ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ ಆಗಲ್ಲ ಅಥವಾ ಪ್ಲಾಂಟ್ ವೆರೈಟಿ ಕೂಡ ಆಗಲ್ಲ. ಸೊ ಅಲ್ಲಿ ಏನಾಗಬೇಕು, ಜೆರಾಕ್ಸ್ ಕಾಪಿ. The cell have a DNA, otherwise genetic material, which divides, otherwise which create another copy and grows and divide into two daughter cell. ಒಂದರಿಂದ ಎರಡು ಆಗುವಂತ ಪ್ರಾಸೆಸ್ ಅನ್ನು ನಾವೇನ್ ಹೇಳ್ತೀವಿ, ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಡಿ ಎನ್ ಎ ಏನಾಗುತ್ತೆ, ಜೆರಾಕ್ಸ್ ಕಾಪಿ ಆಗಿ ಇನ್ನೊಂದು ಸೆಲ್ ಅಲ್ಲೂ ಕೂಡ ಡಿ ಎನ್ ಎ ಜೆನೆಟಿಕ್ ಮಟೀರಿಯಲ್ ಬರುತ್ತೆ. ಅದನ್ನೇ ಸೆಲ್ ಸೈಕಲ್ ಅಂತ ಹೇಳ್ತೀವಿ ಮೇಜರ್ ಆಗಿ. ದಿಸ್ ಇಸ್ ಅ ಡಿ ಎನ್ ಎ. ಡಿ ಎನ್ ಎ ಏನಾಗುತ್ತೆ, ರೆಪ್ಲಿಕೇಶನ್ ಅನ್ನೋ ಒಂದು ಇವೆಂಟ್ ಅಲ್ಲಿ ಡೂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಓಕೆನಾ, ಅದನ್ನೇ ಅಥವಾ ಜೆರಾಕ್ಸ್ ಕಾಪಿ ಆಗಿ ಫಾರ್ಮೇಶನ್ ಆಗುತ್ತೆ. ಈ ಇವೆಂಟ್ ಅನ್ನ ನಾವೇನ್ ಹೇಳ್ತೀವಿ, ರೆಪ್ಲಿಕೇಶನ್. ರೆಪ್ಲಿಕಾ ಅಂದ್ರೇನು, ಒಂದರ ತರನೇ ಇನ್ನೊಂದು ಅಂತ. ಈಗ ಒಂದು ಡಿ ಎನ್ ಎ ಇದೆ, ಒಂದು ಎಕ್ಸಾಕ್ಟ್ ಆಗಿರೋ ಚೆನ್ನಾಗಿರೋ ಡಿ ಎನ್ ಎ ಇದೆ, ಅದೇ ತರದ್ದು ಇನ್ನೊಂದು ರೆಡಿ ಆಗ್ಬೇಕು ಅನ್ನೋದೇ ಮೀನಿಂಗ್ ಏನು, ರೆಪ್ಲಿಕೇಶನ್. ಈ ರೆಪ್ಲಿಕೇಶನ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ. ಓಕೆ, ಬೇಗ ಬೇಗ ರೆಡಿ ಆಗಿ ಫೈನಲ್ ಆಗಿ ನಮಗೊಂದು ಇನ್ನೊಂದು ಸೆಲ್ ಬರ್ತಾ ಹೋಗುತ್ತೆ. ಓಕೆನಾ, ದಿಸ್ ಇಸ್ ದ ಸೆಲ್ ಸೈಕಲ್. ಮೇಜರ್ಲಿ cell cycle have a two phases. One is interphase and M phase. Okay, interphase or M phase. M phase nothing but mitosis phase. Okay, na? Cell cycle has two basic phases. One is interphases and second is M phase. ಅದನ್ನ ನಾವು ಎಂ ಫೇಸ್ ನ ಎಲಾಬರೇಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, ಮೈಟೋಸಿಸ್ ಅನ್ನೋದನ್ನು ಕೂಡ ನಾವು ಎಂ ಫೇಸ್ ಅಂತ ಹೇಳ್ಬೋದು. ಇನ್ನೊಂದು ಮೈಟೋಸಿಸ್ ಅಥವಾ ನಮ್ಗೆ ಸೆಲ್ ಸೈಕಲ್ ಅಲ್ಲಿ ಬೇಸಿಕ್ ಆಗಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ಮೈಟೋಸಿಸ್ ಅಂಡ್ ಮಿಯೋಸಿಸ್. ಓಕೆನಾ, ಮಿಯೋಸಿಸ್, ಮೈಟೋಸಿಸ್ ಅಂಡ್ ಮಿಯೋಸಿಸ್. ಮೈಟೋಸಿಸ್ ಅಲ್ಲಿ ನಮ್ಮ ಸೆಲ್ ಗ್ರೋತ್ ಆಗ್ತಾ ಹೋಗುತ್ತೆ, ಸೆಲ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೇಸಿಕ್ಲಿ. ಮಿಯೋಸಿಸ್ ಮೀನ್ಸ್ ಇಟ್ಸ್ ಅ ರಿಡಕ್ಷನಲ್ ಡಿವಿಷನ್. ಇದನ್ನ ನಾನು ವೆರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈ ಎರಡು ಸೆಲ್ ಡಿವಿಷನ್ ಮತ್ತೆ ಸೆಲ್ ಸೈಕಲ್ ಅಲ್ಲಿ 2n ನಂಬರ್ ಇರುವಂತದ್ದು n ನಂಬರ್ ಆಗಿ ಕನ್ಸಿಡರೇಷನ್ ಆಗುತ್ತೆ. ದಟ್ ಈಸ್ ಮಿಯೋಸಿಸ್. ಓಕೆನಾ, ಎಸ್. ಈಗ ನಾವು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ವಾಟ್ ಆರ್ ಮೈಟೋಸಿಸ್ ಅಂಡ್ ದೆನ್ ಮಿಯೋಸಿಸ್. ಈಗ ನಾವು ಪ್ಯೂರ್ಲಿ ಬಂದಿರುವಂತದ್ದು ಎಲ್ಲಿ, ನಾವು ಮೈಟೋಸಿಸ್ಗೆ. ಹಾಗಾಗಿ ಸೆಲ್ ಸೈಕಲ್, ಈ ಎರಡು ಕಾಂಬಿನೇಷನ್ ಏನಿದೆ, ನಮ್ಮ ಯಾವಾಗ ರಿಕ್ವೈರ್ಮೆಂಟ್ ಇದೆ ಸೆಲ್ ಅಲ್ಲಿ ಆಗೇನಾಗುತ್ತೆ, ಮೈಟೋಸಿಸ್ ಕೂಡ ಆಗುತ್ತೆ, ಮಿಯೋಸಿಸ್ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾನ್ಸೆಪ್ಟ್ ಹೇಳ ಏನು ಅಂತಂದ್ರೆ, ಇಂಪಾರ್ಟೆನ್ಸ್. ಮೈಟೋಸಿಸ್, ನಿಮ್ಗೆ ಚೆನ್ನಾಗಿ ಎಲ್ಲೋ ಬಿದ್ದು ಪೆಟ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ, ಅಥವಾ ಗಾಯ ಆಗಿದೆ ಸ್ಕಿನ್ ಮೇಲೆ. ಓಕೆ, ಈಗ ಸಿಂಪಲ್ ಆಗಿ ಏನೋ ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, ಚಾಕು ಅಲ್ಲಿ ಸ್ಕಿನ್ ಕಟ್ ಆಗಿದೆ, ಸ್ಕಿನ್ ಅಲ್ಲಿ ಕಟ್ ಆಗಿರುತ್ತೆ, ಅಥವಾ ಜೊತೆಗೆ ಏನೋ ದೊಡ್ಡದಾಗೇನೆ ಓಪನ್ ಆಗಿರುತ್ತೆ ಸ್ಕಿನ್ ಅಲ್ಲಿ. ಆ ಲೇಯರ್, ಸ್ಕಿನ್ ಲೇಯರ್ ಏನಿದೆ 7 ಲೇಯರ್ಸ್ ಇರುತ್ತೆ. ಸಪೋಸ್ ಅಷ್ಟು ಡೀಪ್ ಆಗಿ ಗಾಯ ಆಗಿದ್ರೆ 7 ಲೇಯರ್ಸ್ ಇರುತ್ತೆ. ಆ 7 ಲೇಯರ್ ಫಿಲ್ ಆಗ್ಬೇಕಲ್ವಾ, ನೋಡು ಗಾಯನೇ ಹೋಗಿಲ್ಲ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಿ. ಎಲ್ಲೋ ಕೈಕೊಂಡಿರ್ತೀರಿ, ಚೆನ್ನಾಗಿ ರಕ್ತ ಕೂಡ ಬಂದಿರುತ್ತೆ, 2-3 ದಿನ ಆದ್ರೂ ಕೂಡ ಅದು ಹೋಗಿರೋದಿಲ್ಲ. ಸಪೋಸ್ 7 ಲೇಯರ್ ತನಕ ಡೀಪ್ ಆಗಿ ಕಟ್ ಆಗಿದ್ರೆ. ಅದೇ ಸೂಪರ್ಫಿಷಿಯಲ್ ಫಸ್ಟ್ ಲೇಯರ್ ಅಲ್ಲಿ ಕಟ್ ಆಗಿದ್ರೆ ಏನಾಗುತ್ತೆ, ನಿಮ್ಗೆ ಆ ಸ್ಕಿನ್ ಅದ್ರ ಮೇಲೆ ಇನ್ನೊಂದು ಬರುತ್ತೆ. ಆ ಇವೆಂಟ್ ಯಾವ್ದು ಗೊತ್ತಿದೆಯಾ, ದಟ್ ಈಸ್ ಮೈಟೋಸಿಸ್. ಮೈಟೋಸಿಸ್ ಆಗೇನೆ ಏನ್ ಮಾಡುತ್ತೆ, ಆ ಕಟ್ ಆಗಿರೋ ಸ್ಕಿನ್ ಅನ್ನ
ಹೊಸ ಸ್ಕಿನ್ ರೆಡಿ ಮಾಡಿ ಕೊಡುತ್ತೆ. ಯಾವುದು? ಬಾಡಿ. ಸೊ ಅವಾಗ ಏನಾಯ್ತು ನಮ್ಗೆ? ಊಂಡ್ ಅಂತ ಹೇಳ್ತೀವಿ, ಅಥವಾ ಗಾಯ ಅನ್ನೋದೇನಿದೆ ಕಂಪ್ಲೀಟ್ ಆಗಿ ಏನಾಯ್ತು ನಮ್ಗೆ? ವಾಸಿ ಆಯ್ತು ಅಲ್ವಾ? ಹಾಗಾಗಿ ಮೈಟೋಸಿಸ್ ಅನ್ನೋದು ನಮ್ಮ ಲೈಫ್ ಅಲ್ಲಿ ತುಂಬಾ ಬೇಕಾಗಿರುವಂತ ಒಂದು ಪ್ರಾಡಕ್ಟ್ ಅಥವಾ ಒಂದು ಮೆಷಿನರಿ ಅಂತಾನೆ ಹೇಳ್ಬೋದು. ಇವನ್ ನಮ್ಮ ಬಾಡಿಯಲ್ಲೂ ಕೂಡ ಮೈಟೋಸಿಸ್ ಆಗುತ್ತೆ. ಅದೇ ತರ ಪ್ಲಾಂಟ್ ಅಲ್ಲೂ ಕೂಡ ಗ್ರೋತ್ ಆಗೋದಕ್ಕೆ ಎನ್ಲಾರ್ಜ್ ಆಗ್ಬೇಕಲ್ವಾ, ಡೇ ಬೈ ಡೇ ರಿಲೇಟಿವ್ ಗ್ರೋತ್ ಅಥವಾ ಇನ್ನೊಂದೇನು ಅಬ್ಸಲ್ಯೂಟ್ ಗ್ರೋತ್ ಆಗುವಾಗ ಸೆಲ್ ನಂಬರ್ ಕೂಡ ಇನ್ಕ್ರೀಸ್ ಆಗಬೇಕು, ಪ್ಲಾಂಟಿನ ಸೈಜ್ ಕೂಡ ಇನ್ಕ್ರೀಸ್ ಆಗಬೇಕು. ಒಂದು ಹೊಸ ಲೀಫ್ ಬರಬೇಕು ಅಂದ್ರೂ ಕೂಡ ಮೈಟೋಸಿಸ್ ಆಗಲೇಬೇಕು ಅಲ್ವಾ? ಹಾಗಾಗಿ ದ ಸೆಲ್ ಸೈಕಲ್ ಈಸ್ ಆಫ್ ಬೋತ್ ಮೈಟೋಸಿಸ್ ಅಂಡ್ ದೆನ್ ಮಿಯೋಸಿಸ್. ಓಕೆ, ಮೈಟೋಸಿಸ್ ಅಂಡ್ ಮಿಯೋಸಿಸ್ both are especially helpful for the overall development. ಓಕೆನಾ? ಹಾಗಾಗಿ ನಾವು ಸೆಲ್ ಸೈಕಲ್ ನಲ್ಲಿ ಫಸ್ಟ್ ನೋಡುವಂಥದ್ದು ಏನು? ಮೈಟೋಸಿಸ್. ಮೈಟೋಸಿಸ್ ಅಲ್ಲಿ ಮೇಜರ್ ಆಗಿ 2 ಫೇಸ್ ಇದೆ. ಇಟ್ ಹ್ಯಾಸ್ ಅ 2 ಫೇಸಸ್. ಓಕೆ, ಯಾವಾಗ ರಿಕ್ವೈರ್ಮೆಂಟ್ ಇದೆ ಇಮ್ಮಿಡಿಯೇಟ್ ಆಗಿ ಸ್ವಿಚ್ ಆನ್ ಆಗುತ್ತೆ. ಓಕೆ, ವಾಟ್ ಈಸ್ ದಟ್? ಇಂಟರ್ಫೇಸ್ ಅಂಡ್ ಎಂ ಫೇಸ್. Interphase and M phase. Look at here. In a interphase, all this yellow color ಏನಿದೆ ಇದೆಲ್ಲದೂ ಕೂಡ ಇಂಟರ್ಫೇಸ್. ಓಕೆನಾ? ಈ ಎಲ್ಲ ಯೆಲ್ಲೋ ಕಲರ್ ಏನಿದೆ ದಿಸ್ ಇಸ್ ಇಂಟರ್ಫೇಸ್ ನ ಒಂದು ಭಾಗ ಅಂತಂದ್ರೆ ಟೈಪ್. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ರೆಕಗ್ನೈಸ್ ಮಾಡೋದಾದ್ರೆ ಇಂಟರ್ಫೇಸ್ ಟೈಮ್ ಏನಿದೆ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ರನ್ ಆಗುತ್ತೆ ಸೆಲ್ ಸೈಕಲ್ ಅಲ್ಲಿ. ಆದ್ರೆ ಇದನ್ನ ನಾವು ಪ್ರಿಪರೇಟರಿ ಸ್ಟೇಜ್ ಅಂತ ಕೂಡ ಹೇಳ್ತೀವಿ. ಪ್ರಿಪರೇಟರಿ ಸ್ಟೇಜ್ ಆಸ್ ಲೈಕ್ ನೀವು ಇವಾಗ ರೆಡಿ ಆಗ್ತಾ ಇದ್ದೀರಲ್ಲ ಎಕ್ಸಾಮ್ಸಿಗೆ, ದ ಸೇಮ್ ಥಿಂಗ್ ಈಸ್ ಆಲ್ಸೋ ಹ್ಯಾಪನ್ ಇನ್ ಸೆಲ್ಸ್ ಆಲ್ಸೋ. ಇವಾಗ ತುಂಬಾ ಕಾನ್ಸಂಟ್ರೇಟ್ ಆಗಿ ಕೇಳ್ತಾ ಇದೀರಲ್ವಾ, ಕೆಲವೊಬ್ರು ನೋಟ್ ಡೌನ್ ಮಾಡ್ಕೊಳ್ತಾ ಇರ್ಬೋದು, ಕೆಲವೊಬ್ರು ನೀಟಾಗಿ ಕೇಳ್ತಾ ಇರ್ಬೋದು. ಅದೆಲ್ಲ ತರನು ಕೂಡ ಎಲ್ಲಿ ನಮ್ಗೆ ಅಬ್ಸರ್ವ್ ಮಾಡೋದಕ್ಕೆ ಸಿಗುತ್ತೆ? ಸೆಲ್ಲಲ್ಲೂ ಕೂಡ ಇಂಟರ್ಫೇಸ್ ಟೈಮ್ ಅಲ್ಲಿ ಸಿಗುತ್ತೆ. ದಿಸ್ ಇಂಟರ್ಫೇಸ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಪ್ರಿಪರೇಟರಿ ಫೇಸ್ ಅಂಡ್ ಹೆನ್ಸ್ ದಿಸ್ ಈಸ್ ಡಿವೈಡೆಡ್ ಇಂಟು 3 ಮೇಜರ್ ಸ್ಟೆಪ್. ಈ ಮೇಜರ್ 3 ಸ್ಟೆಪ್ ಆಗಿ ನಾವು ನೋಡ್ಬೋದು. ಒನ್ ಈಸ್ G1, S and G2, then M phase. ಇದೆಲ್ಲದೂ ಕೂಡ ಇಂಟರ್ಫೇಸ್ ನ ಒಂದು ಸ್ಟೆಪ್ಸ್ಗಳು. ಯಾವುದು? G1. G means gap 1 phase, S means synthesis phase, G2 means G, otherwise gap 2 phases. ಓಕೆ, ಇದೆಲ್ಲದೂ ಕೂಡ ಇಂಟರ್ಫೇಸ್ ನ ಒಂದು ಭಾಗ ಅಥವಾ ಒಂದು ಸ್ಟೆಪ್ಸ್. ದೆನ್ M means ಮೈಟೋಸಿಸ್ ಆರ್ M phase. M ಫೇಸ್ ಅಲ್ಲಿ ತುಂಬಾ ಈಸಿ. ಈಗ ನೀವು 3 hours ಹೋಗಿ ಎಕ್ಸಾಮ್ ಬರ್ತಿರಲ್ವಾ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಕರೆಕ್ಟ್ ಆಗಿರೋ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಫಟಾಫಟ್ ಆನ್ಸರ್ಸ್ ನ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬರ್ತೀರಾ. ಅದೇ ತರ M ಫೇಸ್ ಕೂಡ ಇಂಟರ್ಫೇಸ್ ಪ್ರಿಪರೇಟರಿ ಫೇಸ್ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ರನ್ ಆಗುತ್ತೆ. ದೆನ್ M ಫೇಸ್ ಇಸ್ ಅ ವೆರಿ ಶಾರ್ಟೆಸ್ಟ್ ಪೀರಿಯಡ್ ಇವೆಂಟ್. ತುಂಬಾ ಕಡಿಮೆ ಸಮಯದಲ್ಲಿ ಅದು ಕೆಲಸನ ಮಾಡುತ್ತೆ. ಯಾವುದು? M ಫೇಸ್ ಅಲ್ಲಿ. M ಫೇಸ್ ಇಸ್ ಅಗೇನ್ ಡಿವೈಡೆಡ್ ಇಂಟು ಸೋ ಮೆನಿ ಸ್ಟೇಜಸ್. ತುಂಬಾ ಸ್ಟೇಜಸ್ ಅಲ್ಲಿ ನಾವು ಅದನ್ನ ರಿಕಗ್ನೈಸ್ ಮಾಡ್ತಾ ಹೋಗ್ಬೋದು. ಒನ್ ಇಸ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಅಂಡ್ ಫೈನಲಿ ಸೈಟೋಕೈನಸಿಸ್. ಓಕೆ, ಈ 4 ಮೇಜರ್ ಸ್ಟೆಪ್ಸ್ ಅಲ್ಲಿ ನಾವು ಮೆಟಾಫೇಸ್ ಅನ್ನ ಮೇಜರ್ ಆಗಿ ಅಥವಾ M ಫೇಸ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ಬೋದು. ಓಕೆ, ಎಸ್.
ಎಸ್, ಈಗ ನಾವು ಫಸ್ಟ್ ಸ್ಟೆಪ್ ನ ನೋಡ್ತಾ ಹೋಗೋಣ. ಇಂಟರ್ಫೇಸ್, ಆರ್ ದಿಸ್ ಇಸ್ ಆಲ್ಸೋ ರೆಫರ್ಡ್ ಆಸ್ ರೆಸ್ಟಿಂಗ್ ಫೇಸ್. ಸಿಚುವೇಶನ್ ಡಿಮಾಂಡ್ಸ್ ಆದಾಗ ರೆಸ್ಟಿಂಗ್ ಫೇಸ್ ಅಲ್ಲಿ ಇರುತ್ತೆ. ಇನ್ನೊಂದು ಪ್ರಿಪರೇಟರಿ ಫೇಸ್ ಅನ್ನೋದು ಕೂಡ ಆಗ್ತಾ ಹೋಗುತ್ತೆ. ಓಕೆ, ಜಸ್ಟ್ ಅ ಸೆಕೆಂಡ್. Yes, it's a phase between two successive M phase. Okay, ಎರಡು ಮೈಟೋಸಿಸ್ ಫೇಸಿನ ಇಂಟರ್ಮೀಡಿಯೇಟ್ ಫೇಸ್ ಅಂತ ಹೇಳಿ ನಾವು ಕೂಡ ಕನ್ಸಿಡರ್ ಮಾಡ್ಬೋದು. ಸಿಂಪಲ್ ಆಗಿ, ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಎಂ ಫೇಸ್ ಅಂದ್ರೇನು, ಮೆಟಾಫೇಸ್. ಇನ್ನೊಂದು ಮೆಟಾಫೇಸ್ ಅಥವಾ ಇನ್ನೊಂದು ಮೈಟೋಸಿಸ್ ಇವೆಂಟ್ ಆಗೋ ತನಕ ಸೆಲ್ಗಳು ಏನಾಗಿರುತ್ತೆ, ರೆಸ್ಟಿಂಗ್ ಟೈಮ್ ಅಲ್ಲಿ ಇರುತ್ತೆ. ಓಕೆ, ಯಾವಾಗ ರಿಕ್ವೈರ್ಮೆಂಟ್ ಇದೆ, ಯಾವಾಗ ಗ್ರೋತ್ ಆಗ್ಬೇಕು, ಆಗ ಏನಾಗುತ್ತೆ, ಮೈಟೋಸಿಸ್ ಏನಾಗುತ್ತೆ ಅಥವಾ ಸೆಲ್ ಡಿವಿಷನ್ ಏನಿದೆ ಸ್ಟಾಪ್ ಆಗಿರುತ್ತೆ. ಅದನ್ನ ನಾವು ಪ್ರತಿಯೊಂದು ಸೆಲ್ ಕೂಡ ಒಂದು ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಯಾವಾಗ ಬೇಕು ಆಗ ಮತ್ತೆ ಈ ರೆಸ್ಟಿಂಗ್ ಫೇಸ್ ಅನ್ನೋದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆನಾ, ದಟ್ ಈಸ್ ಅ ಇಂಟರ್ಫೇಸ್. ಅಥವಾ ಇದನ್ನ ಇನ್ನೊಂದು ಹೇಳ್ತೀವಿ, ಇದನ್ನ ಎರಡು ತರದಲ್ಲೂ ಹೇಳ್ತಾರೆ, ತುಂಬಾ ಕನ್ಫ್ಯೂಸ್ ಆಗ್ಬೇಡಿ. ಎಕ್ಸಾಮ್ ಅಲ್ಲಿ ಯಾವ ತರ ಕೂಡ ಕೇಳ್ಬೋದು. ಒನ್ ಇಸ್ ಇಂಟರ್ಫೇಸ್, ಆಲ್ಸೋ ನೋನ್ ಆಸ್ ರೆಸ್ಟಿಂಗ್ ಫೇಸ್, ಅಥವಾ ಇಂಟರ್ಫೇಸ್, ಇಟ್ಸ್ ಆಲ್ಸೋ ನೋನ್ ಆಸ್ ಪ್ರಿಪರೇಟರಿ ಫೇಸ್. ಯಾವಾಗ ರಿಕ್ವೈರ್ಮೆಂಟ್ ಇದೆ ಆಗ ಪ್ರಿಪರೇಟರಿ, ಯಾವಾಗ ರಿಕ್ವೈರ್ಮೆಂಟ್ ಇಲ್ಲ ಆಗ ದಟ್ ಈಸ್ ಅ ರೆಸ್ಟಿಂಗ್ ಫೇಸ್. ಓಕೆ, ಎಸ್, ಇಟ್ ಇನ್ಕ್ಲೂಡ್ಸ್ ಸೆಲ್ ಗ್ರೋತ್ ಅಂಡ್ DNA ಸಿಂಥಸಿಸ್. ಎಂಟೈರ್ ಇಂಟರ್ಫೇಸ್ ಅಥವಾ ಎಂಟೈರ್ ಐ ಫೇಸ್ ಏನಿದೆ, ಇದು ಮೇಜರ್ ಆಗಿ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, DNA ಸಿಂಥಸಿಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, ನಮ್ಗೆ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಇದನ್ನ ನಾವು ಸೆಲ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಇದಿಷ್ಟು ಪೋರ್ಷನ್ ಏನಿದೆ ಇಂಟರ್ಫೇಸ್ ಅಲ್ವಾ. ದಟ್ ಈಸ್ ಫಸ್ಟ್ ಗ್ಯಾಪ್ ಫೇಸ್, ಸಿಂಥಸಿಸ್ ಫೇಸ್, ಸೆಕೆಂಡ್ ಗ್ಯಾಪ್ ಅಥವಾ G2 ಫೇಸ್ ಅಂತ ಕೂಡ ನೀವು ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಈಗ ಆಲ್ರೆಡಿ ಒಂದು ಸೆಲ್ ಇದೆ, ಆ ಸೆಲ್ ಅಲ್ಲಿ ಇರುವಂತ ಕಂಪೋನೆಂಟ್ ಎಲ್ಲದೂ ಕೂಡ ಇನ್ನೊಂದು ಜೆರಾಕ್ಸ್ ಆಗಿ ರೆಡಿ ಆಗ್ಬೇಕು ಅಲ್ವಾ. ಹಾಗಾಗಿ ಅದಕ್ಕೇನಾಗುತ್ತೆ, ತುಂಬಾ ಟೈಮ್ ಬೇಕಾಗುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ, ಫಸ್ಟ್ ಗ್ಯಾಪ್, ಸಿಂಥಸಿಸ್, ಸೆಕೆಂಡ್ ಗ್ಯಾಪ್. ಓಕೆ, ಹಾಗಾಗಿ ನಮ್ಗೆ ಈ ಪೋರ್ಷನ್ ಏನಿದೆ ತುಂಬಾ ಟೈಮ್ ಹಿಡಿಯುವಂತ ಒಂದು ಪೋರ್ಷನ್. ಎಸ್, ನಾನು ಹೇಳಿದ್ನಲ್ವಾ, ದಟ್ ಈಸ್ ಅ G1 ಫೇಸ್ ಆರ್ ಗ್ಯಾಪ್ 1 ಆರ್ ಆಂಟಿಫೇಸ್. ಆಂಟಿಫೇಸ್ ಅಂತ ಕೂಡ ಕನ್ಸಿಡರೇಷನ್ ಮಾಡ್ತಾರೆ ಇದನ್ನ, ಆಂಟಿಫೇಸ್ ಆರ್ ಆಂಟಿಫೇಸ್ ಅಂತ ಹೇಳಿ. ಎಸ್, ಆರ್ ಸಿಂಥೆಟಿಕ್, G2 ಆರ್ ಗ್ಯಾಪ್ 2 ಫೇಸಸ್. ಓಕೆ, ಎಸ್, ನಾವು ಈ 3 ಫೇಸಸ್ ಅಥವಾ ಫೇಸ್ ಅಲ್ಲಿ ಅಥವಾ ಸ್ಟೇಜಸ್ ಅಲ್ಲಿ ಯಾವ್ದೆಲ್ಲ ಬದಲಾವಣೆ ಆಗುತ್ತೆ, ಯಾವ್ದೆಲ್ಲ ಗ್ರೋತ್ ಆಗ್ತಾ ಹೋಗುತ್ತೆ, ಯಾವ್ದ್ರೆಲ್ಲ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ ಅ G1 ಫೇಸ್, ಕಂಟಿನ್ಯೂಸ್ ಗ್ರೋತ್ ಆಫ್ ಸೆಲ್ ಯೂಶುವಲಿ ಹ್ಯಾಪನ್. ಈ G1 ಫೇಸ್ಗೆ ಒಂದು ಸೆಲ್ ಎಂಟರ್ ಆಯ್ತು ಅಂತಂದ್ರೆ ಆಗೇನಾಗುತ್ತೆ, ಕಂಪ್ಲೀಟ್ ಆಗಿ ಸೆಲ್ ಸೈಕಲ್ ಆಗ್ತಾನೆ ಇರುತ್ತೆ. ಓಕೆನಾ, ಸೆಲ್ಸ್ ಬಿಕಮ್ ಮೆಟಾಬೋಲಿಕಲಿ ಆಕ್ಟಿವ್. ಈಗ ಈ G1 ಫೇಸ್ಗೆ ಎಂಟರ್ ಆಗಿದೆ ಅಂತಂದ್ರೆ ಸೋ ಮೆನಿ ಪ್ರೋಟೀನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಸೆಲ್ ಸೈಕಲ್. ಓಕೆನಾ, ಹಾಗೆ ಆಸ್ ಇಟ್ ಈಸ್ ನಮ್ಗೆ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಆಗೋ ತರದಲ್ಲಿ ಒಂದಷ್ಟು ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ ಆಕ್ಟಿವೇಟ್ ಆಗಿದೆ ಅಂತಂದ್ರೆ ಈ ಸೆಲ್ ಏನಾಗುತ್ತೆ, ಆಕ್ಟಿವ್ ಮೋಡ್ಗೆ ಹೋಗುತ್ತೆ, ತುಂಬಾ ಇನ್ವಾಲ್ವ್ಮೆಂಟ್ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಓಕೆನಾ, ಪ್ರೋಟೋಪ್ಲಾಸಮ್ ಏನಿದೆ ಅದು ಕೂಡ ರಿಚ್ ಆಗಿ ತುಂಬಾ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಅಂಡ್ ಇಟ್ಸ್ ಪ್ರಿಪೇರ್ ಮಷಿನರಿ ಫಾರ್ DNA ರೆಪ್ಲಿಕೇಶನ್. ನಾನು ಫಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದ್ನಲ್ವಾ, ನಮ್ಗೇನು DNA ಏನಿದೆ ಅದ್ರ ಇನ್ನೊಂದು ಕಾಪಿ ಕೂಡ ಈ ಗ್ಯಾಪ್ ಫೇಸಸ್ ಅಲ್ಲಿ ಆಗೋ ತರದಲ್ಲಿ ರೆಡಿ ಮಾಡ್ಕೊಳ್ಳುತ್ತೆ. ಈ DNA ನಮ್ಗೆ ಏನಿದೆ ಗೊತ್ತಿದೆ, ಯಾವ್ದಿದೆ, ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ನ್ಯೂಕ್ಲಿಯೋಸೈಡ್ಸ್ ಇರುತ್ತೆ, ಅದನ್ನೆಲ್ಲ ರೆಡಿ ಮಾಡ್ಬೇಕು. ಸರಿ, ಈಗ ನೀವು ಹೇಗೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತೀರಲ್ಲ, ಒನ್ ಬೈ ಒನ್ ಎಲ್ಲ ಪ್ರಿಪೇರ್ ಮಾಡಿ ಇರುತ್ತೆ. ಯಾವ ಟೈಮಲ್ಲಿ
G1 phase ಅಲ್ಲಿ ರೆಡಿ ಮಾಡಿರುತ್ತೆ. ಓಕೆ, ಇಟ್ಸ್ ಪ್ರಿಪೇರ್ ಮಷೀನರಿ ಫಾರ್ DNA replication and it synthesizes RNA and proteins. ಮೇಜರ್ ಆಗಿ G1 phase ಅಲ್ಲಿ ನಮ್ಗೆ ಯಾವ್ದು ಸಿಂಥಸೈಸ್ ಆಗುತ್ತೆ? RNA and proteins. ನೆಕ್ಸ್ಟ್ ಸಿಂಥಸೈಸ್ ಆಗುವಾಗ ಹೆಲ್ಪ್ ಆಗುವಂತ ಎಲ್ಲಾ ಪ್ರೋಟೀನ್ಸ್ ಮತ್ತೆ RNA G1 phase ಅಲ್ಲೇನೆ ರೆಡಿ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಕ್ವಶನ್ಸ್ ಬರ್ಬೋದು. G1 phase, ವಾಟ್ ಕೈಂಡ್ ಆಫ್ ಮಟೀರಿಯಲ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಫೇಸ್ ಅಂತ ಕೇಳಿದಾಗ ನೀವೇನ್ ಬರಬೇಕು? ಎಕ್ಸಾಕ್ಟ್ ಆಗಿ RNA and the proteins. Then second phase is synthetic phase, that is S phase. S stand for synthesis or synthetic. ಇಲ್ಲಿ ಸ್ಪೆಸಿಫಿಕಲಿ DNA ರೆಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಓಕೆನಾ? ಈ ಪೊಸಿಷನ್ ಏನಿದೆ ಸೆಕೆಂಡ್ ಸ್ಟೇಜ್ ಅಲ್ಲಿ, ಇಲ್ಲಿ ಆರೋ ಮಾರ್ಕ್ ಇದೆಯಲ್ವಾ, ಈ ಆರೋ ಮಾರ್ಕ್ ಅಲ್ಲಿ ಇಲ್ಲಿರೋ ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ಈ DNA ಏನಿದೆಯಲ್ಲ ಅದ್ರ ಎಕ್ಸಾಕ್ಟ್ ಆಗಿ ಇನ್ನೊಂದು DNA ರೆಡಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ರೆಪ್ಲಿಕೇಶನ್. ರೆಪ್ಲಿಕೇಶನ್ ಅಂದ್ರೆ ಅರ್ಥ ಆಯ್ತಾ? ಇನ್ನೊಂದು ಕಾಪಿನ ರೆಡಿ ಮಾಡೋದೇ ರೆಪ್ಲಿಕೇಶನ್ ಪ್ರಾಸೆಸ್. DNA replication takes place in the synthesis or S phase. ಕಂಪ್ಲೀಟ್ ಆಗಿ ಈ S phase ಅಲ್ಲಿ ಅದೇ ಆಗುವಂಥದ್ದು. ಅದೇ ನೀವು ಫಸ್ಟ್ ಫೇಸ್ ಅವ್ರ G1 phase ಅಲ್ಲಿ ಏನಾಗುತ್ತೆ, DNA ಮಟೀರಿಯಲ್ ರೆಡಿ ಆಗುವಾಗ ಏನೇನೆಲ್ಲ ಕಂಪೋನೆಂಟ್ ಬೇಕಲ್ಲ ಅದನ್ನ ರೆಡಿ ಮಾಡ್ಕೊಳುತ್ತೆ. ಓಕೆ, ದೆನ್ G2 phase. G2 phase ಅಲ್ಲಿ ಏನಾಯ್ತು? ಇಟ್ಸ್ ಅ ಸೆಕೆಂಡ್ ಗ್ರೋತ್ ಫೇಸ್. ಇಲ್ಲಿ ನೋಡಿ, ಇಲ್ಲಿ ಅಲ್ವಾ, ಸೆಕೆಂಡ್ ಗ್ರೋತ್ ಫೇಸ್. ರೆಡ್ ಕಲರ್ ಆರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಸೆಕೆಂಡ್ ಗ್ಯಾಪ್ ಅಥವಾ G2 phase. ಇಟ್ಸ್ ಅ ಸೆಕೆಂಡ್ ಗ್ರೋತ್ ಫೇಸ್. ಸೆಲ್ ಗ್ರೋತ್ ಕಂಟಿನ್ಯೂಸ್ ಅಗೇನ್. ಮತ್ತೆ ಸಿಂಥಸಿಸ್ ಎಲ್ಲ ಸ್ಟಾಪ್ ಆಗಿ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೆಲ್ ಗ್ರೋತ್ ಅನ್ನೋದು. ಸೆಲ್ ಗ್ರೋತ್ ಅನ್ನೋದು ಯಾವ ತರ ಕಂಟಿನ್ಯೂ ಆಗುತ್ತೆ? ಅಗೇನ್ ಇಟ್ ಸಿಂಥಸೈಸಸ್ ಮೋರ್ ಅಂಡ್ ಮೋರ್ ಪ್ರೋಟೀನ್ಸ್ ಅಂಡ್ RNA. ಇಲ್ಲಿ ಮೋರ್ ಅಂಡ್ ಮೋರ್ ಪ್ರೋಟೀನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಪ್ರೋಟೀನ್ ಮತ್ತೆ RNA ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಎಲ್ಲಿ ಗ್ಯಾಪ್ 1 ಕೂಡ ಗ್ಯಾಪ್ 2 ಕೂಡ ಸೇಮ್ ಪ್ರೊಸೀಜರ್ ಮತ್ತೆ ಮತ್ತೆ ರೀಟೇಕ್ ಆಗ್ತಾ ಇರುತ್ತೆ, ಪ್ರೋಟೀನ್ಸ್ ಅಂಡ್ RNA. ಓಕೆನಾ? more and more protein and RNA are ready for next phase. ಯಾವುದು ನೆಕ್ಸ್ಟ್ ಫೇಸ್? ನಮ್ಗೆ ಇಲ್ಲಿ M phase ಅಥವಾ ಮೈಟೋಟಿಕ್ ಫೇಸ್ಗೆ ಬೇಕಾಗಿರುವಂತ ಪ್ರೋಟೀನ್ ಮಟೀರಿಯಲ್ ನ ಸೆಕೆಂಡ್ ಗ್ಯಾಪ್ ಅಲ್ಲಿ ರೆಡಿ ಮಾಡ್ಕೊಳ್ತಾ ಹೋಗುತ್ತೆ. ಅಂಡ್ ಫೈನಲಿ ದ ಸೆಲ್ ಬಿಕಮ್ ಪ್ರಿಪೇರ್ಡ್. ಅಂದ್ರೇನು? ನೀವು ಆಲ್ರೆಡಿ ಎಕ್ಸಾಮಿಗೆ ರೆಡಿ ಇದ್ದೀರಾ, ನಾಳೆ ಹೋಗಿ ಎಕ್ಸಾಮ್ ಬರೀತೀರಲ್ವಾ, ಅದೇ ಇವೆಂಟ್ ಕೂಡ ಇಲ್ಲಿ ಆಗುತ್ತೆ. ಇಲ್ಲಿ ತನಕ ಪ್ರಿಪ್ರೇಷನ್ ಆಗುತ್ತೆ. ಫೈನಲಿ ಮೈಟೋಟಿಕ್ ಫೇಸ್ ಅಲ್ಲಿ ಈ 4 ಸ್ಟೇಜಸ್ ಅಲ್ಲಿ ಯಾವುದು? ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟಿಲೋಫೇಸ್ ಇವೆಂಟ್ ಅಲ್ಲಿ ಮೈಟೋಸಿಸ್ ಅನ್ನೋದು ಕಂಪ್ಲೀಟ್ ಆಗಿ ಆಗ್ತಾ ಹೋಗುತ್ತೆ. ಓಕೆನಾ? ಈ ಕಂಪ್ಲೀಟ್ ಸಿನಾರಿಯೋ ಕಣ್ಮುಂದೆ ಬಂತ? ಓಕೆ, ನೆಕ್ಸ್ಟ್ ನಾವು M ಫೇಸ್ಗೆ ಹೋಗ್ತಾ ಹೋಗೋಣ. ಏನು M ಫೇಸ್? ತುಂಬಾ ಕಾನ್ಸೆಪ್ಟ್ ಈಸಿ ಇದೆ. ನೀವು ಡಯಾಗ್ರಾಮ್ ಅನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡಿ. ಒನ್ ಡೇಗೆ ಬರೋಲ್ಲ ಅದು. ಡೈಲಿ ಒಂದು 5 minutes ಇನ್ವೆಸ್ಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಡ್ರಾ ದ ಥಿಂಗ್. M ಫೇಸ್ ಆರ್ ಮೈಟೋಸಿಸ್ ಫೇಸ್ ಅಲ್ವಾ? ಕಂಪ್ಲೀಟ್ ಆಗಿ ಸೆಲ್ ಇಲ್ಲಿ ತನಕ ಏನಾಯ್ತು? ರೆಡಿ ಆಯ್ತು. ದೆನ್ ಎಕ್ಸಾಕ್ಟ್ ಮೂವಿ ಏನಿದೆ ಇಲ್ಲಿ ಓಪನ್ ಅಪ್ ಆಗುತ್ತೆ. ಯಾವುದದು? ಇಟ್ ರಿಪ್ರೆಸೆಂಟ್ಸ್ ದ ಆಕ್ಚುಯಲ್ ಸೆಲ್ ಡಿವಿಷನ್. ಆಕ್ಚುಯಲ್ ಸೆಲ್ ಡಿವಿಷನ್ ಅಂದ್ರೇನೆ ಏನು? ಮೈಟೋಸಿಸ್. ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಟಾಪಿಕ್ ಹೆಡ್ಡಿಂಗ್ ಏನು? ಸೆಲ್ ಸೈಕಲ್ ಅಂಡ್ ಡಿವಿಷನ್ ಅಲ್ವಾ? ಆಕ್ಚುಯಲ್ ಮೀನಿಂಗ್ ಅಂದ್ರೇನೆ ಏನು? ಡಿವಿಷನ್ ಅಂದ್ರೆ ಏನು? ಮೈಟೋಸಿಸ್. ಸೆಲ್ ಸೈಕಲ್ ಅಂದ್ರೆ ಏನು? ನಮ್ಗೆ ಇಂಟರ್ಫೇಸಸ್ ಅಲ್ಲಿ ಎಲ್ಲದೂ ಪ್ರಿಪೇರ್ ಆಗುತ್ತಲ್ವಾ, ಅದೇ ಸೆಲ್ ಸೈಕಲ್.
ಓಕೆನಾ? ಸೊ ನಾವಿಲ್ಲಿ ಡಿವಿಷನ್ ಅಂದ್ರೆ ಏನು, ಡಿವಿಷನ್ ಅಂದ್ರೆ ಏನು, ಎ ಡಿವಿಷನ್, ಬಿ ಡಿವಿಷನ್ ನೀವು ನೋಡಿರ್ತೀರ ಕಾಲೇಜಸ್ ಅಲ್ಲಿ. ದಟ್ ಈಸ್ ಆಲ್ಸೋ ಡಿವಿಷನ್ ಇನ್ ಸೆಲ್. ಪ್ರತಿಯೊಂದು ಅದರದ್ದೇ ಆದ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ ಪ್ರತಿಯೊಂದು ಡಿವಿಷನ್ ಅಲ್ಲಿ. ಅದೇ ತರ ಇಲ್ಲೂ ಕೂಡ ಇವೆಂಟ್ ಆಗ್ತಾ ಹೋಗುತ್ತೆ. ವಾಟ್ ಇಸ್ ದಟ್? ಇನ್ ಹ್ಯೂಮನ್ ಸೆಲ್ ಸೈಕಲ್ ಇಟ್ ಲಾಸ್ಟ್ಸ್ ಫಾರ್ ಓನ್ಲಿ ಅಬೌಟ್ ಆನ್ ಅವರ್. ಈ ನಮ್ಮ ಹ್ಯೂಮನ್ ಸೆಲ್ ಸೈಕಲ್ ಅಂತ ಅಂದ್ರೆ ಸೆಲ್ ಡಿವಿಷನ್ ಎಷ್ಟು ಬೇಗ ಮುಗಿದೋಗುತ್ತೆ ಅಂತಂದ್ರೆ 1 ಅವರ್ ಅಲ್ಲಿ. 1 ಅವರ್ ಅಲ್ಲಿ ಕಂಪ್ಲೀಟ್ ಯಾವುದು ಪ್ರೋಫೇಸ್, ಮೆಟಾಫೇಸ್, ಅನಫೇಸ್ ಅಂಡ್ ಟೆಲೋಫೇಸ್ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ. ಎಷ್ಟು ಟೈಮ್ ಬೇಕು? ಓನ್ಲಿ 1 ಅವರ್. ಹಾಗಾಗಿ ಮೈಟೋಸಿಸ್ ಅನ್ನ ಅಗೇನ್ 2 ಡಿವಿಷನ್ ಆಗಿ ರಿಕಗ್ನೈಸ್ ಮಾಡಿದ್ದಾರೆ ಅಥವಾ ಡಿವೈಡ್ ಮಾಡಿದ್ದಾರೆ. ಒನ್ ಇಸ್ ಕ್ಯಾರಿಯೋಕೈನೋಸಿಸ್ ಅಂಡ್ ಸೈಟೋಕೈನಸಿಸ್. Karyokinesis is nothing but the division of genetic material. Okay, na? Division of genetic material. Cytokinesis means division of cytoplasm. ಈ ಸೆಲ್ ಒಳಗಡೆಗೆ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ಇರುತ್ತಲ್ಲ, ಅದು 2 ಕೂಡ ಸಪರೇಟ್ ಔಟ್ ಆಗ್ಬೇಕು. ಒಂದ್ರ ತರನೇ ಇನ್ನೊಂದು ಕೂಡ ರೆಡಿ ಆಗ್ಬೇಕು. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಸೈಟೋಕೈನೆಸಿಸ್ ಅಂತ ಹೇಳ್ತೀವಿ. ಓಕೆನಾ? ಇದು ಕೂಡ MCQ ಬರುತ್ತೆ. ಕ್ಯಾರಿಯೋಕೈನೆಸಿಸ್ ಆಪ್ಷನ್ಸ್ ತುಂಬಾ ಇರುತ್ತೆ. ಇದನ್ನ ನಾವೇನ್ ಚೂಸ್ ಮಾಡ್ಬೇಕಿಲ್ಲಿ? ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳಿ, ಅಥವಾ ಜೆನೆಟಿಕ್ ಮಟೀರಿಯಲ್ ಅಂತ ಕೂಡ ಹೇಳ್ಬೋದು. ಓಕೆ, ಸೈಟೋಕೈನೆಸಿಸ್ ಡಿವಿಷನ್ ಆಫ್ ಸೈಟೋಪ್ಲಾಸಮ್. ಓಕೆನಾ? ಅಫ್ಕೋರ್ಸ್ ಫೇಸ್ ಅಲ್ಲಿ ಅಥವಾ ಮೈಟೋಸಿಸ್ ಫೇಸ್ ಅಲ್ಲಿ 4 ಸ್ಟೇಜ್ ಇದೆ. ಆ ಸ್ಟೇಜ್ ಅಲ್ಲಿ ಅಗೇನ್ ಏನಿದೆ? ಫೇಸಸ್ ಇದೆ. ಕ್ಯಾರಿಯೋಕೈನಸಿಸ್ ಅಂಡ್ ದೆನ್ ಸೈಟೋಕೈನಸಿಸ್. ತುಂಬಾ ಏನು ಬ್ಲಾಂಕ್ ಆಗ್ಬೇಡಿ, ಯಾಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ ಹೇಳ್ತೀನಿ. ಓಕೆ, the complete cell cycle or a cell division, okay, that do not divide further, which exist G1 phase and enter in inactive stage. ಓಕೆನಾ? ಇಲ್ಲಿ ಈಗ ಸಡನ್ ಆಗಿ ಎಲ್ಲ ರೆಡಿ ಆಯ್ತು, ಅಗೇನ್ ಮೈಟೋಸಿಸ್ ಆಗ್ಬಿಡುತ್ತೆ, ಇಲ್ಲ ಕಣ್ಮುಚ್ಕೊಂಡು ಆಗೋದಿಲ್ಲ. ಕೆಲವೊಂದು ಸೆಲ್ಗಳು ಏನಾಗ್ತಾ ಹೋಗುತ್ತೆ? G0, ದಟ್ ಈಸ್ ಅ ಗ್ಯಾಪ್ ಫೇಸ್ ಆರ್ Z0. ಇದನ್ನ ಹೀಗೂ ಕೂಡ ಹೇಳ್ಬೋದು, G0 ಅಥವಾ ಗ್ಯಾಪ್ 0 ಫೇಸ್. ಹಾಗಂದ್ರೆ ಏನು? ಕ್ವಿಸೆಂಟ್ ಸ್ಟೇಜ್ ಅಂತ ಹೇಳಿ ಹೇಳ್ತೀವಿ. ಕೆಲವೊಂದು ಸೆಲ್ಸ್ಗಳು ಏನಾಗುತ್ತೆ? G1 ಫೇಸ್ ಆಗ್ತಿದ್ದ ಹಾಗೇನೆ ಇನ್ಆಕ್ಟಿವ್ ಸ್ಟೇಜ್ಗೆ ಹೋಗುತ್ತೆ. ಈ ಇನ್ಆಕ್ಟಿವ್ ಸ್ಟೇಜ್ ಅನ್ನ ಏನ್ ಹೇಳ್ಬೋದು ನಾವು ಇಲ್ಲಿ? ಕ್ವಿಸೆಂಟ್ ಸ್ಟೇಜ್. ಓಕೆ, ದಿಸ್ ಸೆಲ್ ರಿಮೇನ್ ಮೆಟಬಾಲಿಕಲಿ ಆಕ್ಟಿವ್ ಬಟ್ ಡು ನಾಟ್ ಪ್ರಾಲಿಫರೇಟ್. ಈಗ ಏನಾಗ್ಬೇಕು ನಮ್ಗೆ? GS G2 ಅನ್ನೋದು ಗೊತ್ತಾಯ್ತು, ಕಂಪ್ಲೀಟ್ ಆಗಿ ರನ್ ಆಗುತ್ತೆ. ಕೆಲವೊಂದು ಸೆಲ್ಸ್ ಏನ್ ಮಾಡುತ್ತೆ? G1 ಫೇಸ್ ಅಲ್ಲೇನೆ ಹಾಗೆ ಸ್ಟಕ್ ಆಗಿ ಉಳ್ಕೊಳ್ಳುತ್ತೆ. ಇದು ಯಾಕೆಂದ್ರೆ ಮೆಟಬಾಲಿಕಲಿ ಆಕ್ಟಿವ್, but it do not produces, otherwise do not enter into the S phase. So such a cell phase is referred as quiescent stage or quiescent phase of interphase ಅಂತ ಹೇಳ್ತೀವಿ. ಓಕೆನಾ? ಇದು ಕೂಡ ಇದೆ. G1, G0, S, G2 and M phase. ಓಕೆನಾ? ಕೆಲವೊಂದು ಸೆಲ್ ಅಲ್ಲಿ, ಇದು ಎಲ್ಲಾ ಸೆಲ್ ಅಲ್ಲೂ ಆಗಲ್ಲ ಅಥವಾ ಎಲ್ಲಾ ಟೈಮಲ್ಲೂ ಕೂಡ ಆಗೋದಿಲ್ಲ. ಯಾವಾಗೆಲ್ಲ ರಿಕ್ವೈರ್ಮೆಂಟ್ ಇದೆ, ಯಾವಾಗ್ಲಾದ್ರೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಾತ್ರ, ಎರರ್ ಆದ್ರೆ ಮಾತ್ರ ಏನಾಗುತ್ತೆ? G0 ಫೇಸ್ಗೆ ಸೆಲ್ ಎಂಟರ್ ಆಗುತ್ತೆ. ಓಕೆನಾ? ಹಾಗಾಗಿ ತುಂಬಾ ಏನು ರೆಗ್ಯುಲೇಟೆಡ್ ಮೆಕ್ಯಾನಿಸಮ್. ಯಾರೋ ಬಂದು ಆನ್ ಮಾಡಿದ್ರೆ ಅಥವಾ ಯಾವ್ದೋ ಒಂದು ಪ್ರೋಟೀನ್ ಬಂದು ಆನ್ ಆಗಿ ಅಂತ ಹೇಳಿದ್ರೆ ಆಗುವಂತ ಪ್ರಾಸೆಸ್ ಅಲ್ಲ ಇದು. ಓಕೆನಾ? ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್, MCQ ಬರುವಂತದ್ದು. ಹಾಗಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದನ್ನ ಹಾಗೆ ಅಲ್ಲೇ ರೌಂಡ್ ಆಗಿ ಇರುತ್ತೆ, Z ಅಥವಾ ಗ್ಯಾಪ್ ಫೇಸ್ ಅಂತ ಹೇಳಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಸೆಲ್ ಸೈಕಲ್. ಈ ಸೆಲ್ ಸೈಕಲ್ ಇವೆಂಟ್ ಆದ್ಮೇಲೆ ನಮ್ಗೆ ಏನ್ ಸಿಗುವಂತದ್ದು? ಯಾವ ಪ್ರಾಸೆಸ್ ನಡೆಯುವಂಥದ್ದು? ಮೈಟೋಸಿಸ್.
ಎಸ್, ಇಲ್ಲಿ ನಿಮ್ಗೆ ಅಲ್ಲಿ ನಾನು ಬ್ರೀಫ್ ಆಗಿ ಹೇಳಿರುವಂತದ್ದು ಇಲ್ಲಿ ದಟ್ ಇಸ್ ಅ ಮೈಟೋಸಿಸ್, ಎಂ ಫೇಸ್, ಕಂಪ್ಲೀಟ್ ಎಂ ಫೇಸ್. ಇಲ್ಲಿ ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ ಆಗುವಂತದ್ದು ಯಾವುದೂ ಇಲ್ಲ. ಲುಕ್ ಎಟ್ ಹಿಯರ್, it is a cell division occur in somatic cell. What are somatic cell? Somatic cell ಅಂದ್ರೆ ಏನು ಅಂತ ಐಡಿಯಾ ಇದೆಯಾ? ಈಗ ಪ್ಲಾಂಟ್ ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಲೀಫ್. ಇಲ್ಲಿ ಸಿಗುವಂತ ಸೆಲ್ಗಳು ಯಾವುದು? ಮಿಸೋಫಿಲ್ ಸಿಗುತ್ತೆ, ಪ್ಯಾರೆಂಕೈಮೆಟಿಸ್ ಸೆಲ್ ಸಿಗುತ್ತೆ, ಅಲ್ವಾ? ತುಂಬಾ ಕೆಪಾಸಿಟಿ ಇರುವಂತ ಸೆಲ್ಗಳೇ ಇರುತ್ತೆ ಅಲ್ವಾ? ಅದೆಲ್ಲದೂ ಕೂಡ ಸೊಮ್ಯಾಟಿಕ್ ಸೆಲ್. ಅದೇನೇ ನಾವು ಫ್ಲವರ್ ತಗೊಂಡ್ರೆ ರಿಪ್ರೊಡಕ್ಟಿವ್ ಆರ್ಗನ್ ಯಾವುದು? ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ. ಗೈನೋಶಿಯಂ ಇಲ್ಲಿರುತ್ತೆ, ಆಂಡ್ರೋಶಿಯಂ, ಆಂಥರ್, ಪೋಲನ್ ಗ್ರೇನ್ಸ್, ಇದೆಲ್ಲದೂ ಕೂಡ ಯಾವುದು? ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುವಂತ ಸೆಲ್ಗಳು. ಅದನ್ನ ನಾವೇನ್ ಹೇಳ್ತೀವಿ? ಬೇರೆ ತರದಲ್ಲಿ ನೇಮಿಂಗ್ ಮಾಡ್ತೀವಿ, ಅಥವಾ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಸೊಮ್ಯಾಟಿಕ್ ಸೆಲ್ಸ್ಗೆ ಮತ್ತೆ ರಿಪ್ರೊಡಕ್ಟಿವ್ ಸೆಲ್ಸ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೊಮ್ಯಾಟಿಕ್ ಸೆಲ್ ಅಲ್ಲಿ ಮಾತ್ರ ಏನಾಗುತ್ತೆ? ಮೈಟೋಸಿಸ್ ಆಗ್ತಾ ಹೋಗುತ್ತೆ, ಆರ್ ಎಂ ಫೇಸ್ ಆಗುತ್ತೆ. ರಿಪ್ರೊಡಕ್ಟಿವ್ ಸೆಲ್ ಅಲ್ಲಿ ಎಸ್ಪೆಷಲಿ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ ಅಲ್ಲಿ ಮಿಯೋಸಿಸ್ ಆಗ್ತಾ ಹೋಗುತ್ತೆ. ಸೊಮ್ಯಾಟಿಕ್ ಸೆಲ್ ಅಲ್ಲಿ ಮಿಯೋಸಿಸ್ ಆಗೋದಿಲ್ಲ. ಇದು ಮೇಜರ್ ಡಿಫ್ರೆನ್ಸ್. ಓಕೆನಾ? ಎಸ್, ಸೊಮ್ಯಾಟಿಕ್ ಸೆಲ್, ದ ಸೆಲ್ ಡಿವಿಷನ್ ಅಕರಿಂಗ್ ಇನ್ ಸೊಮ್ಯಾಟಿಕ್ ಸೆಲ್, ಇಟ್ ಆಲ್ಸೋ known as equational division, as the number of chromosomes in the parent and progeny cell is same. ಇಲ್ಲಿ ಒಂದು ಸೆಲ್ ಇದೆ, ಇನ್ನೊಂದು ಸೆಲ್ ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಕಾಪಿ ಇರುತ್ತೆ. ಹಾಗಾಗಿ ಇಲ್ಲಿ 2 ಇತ್ತು ಅಂತ ಆದ್ರೆ ಸಪೋಸ್ ಇಲ್ಲೂ ಕೂಡ 2 ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ನಂಬರ್ ಇರುತ್ತೆ. ಹಾಗಾಗಿ ಈಕ್ವೇಶನಲ್, ಎಕ್ಸಾಕ್ಟ್ಲಿ ಈಕ್ವಲ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಬೋದು. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಜೆರಾಕ್ಸ್ ಕಾಪಿ. ಮೈಟೋಸಿಸ್ ಈಸ್ ನಥಿಂಗ್ ಬಟ್ ಜೆರಾಕ್ಸ್ ಕಾಪಿ ಆಫ್ ಪೇರೆಂಟ್ ಸೆಲ್ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಏನ್ ಹೇಳ್ತಾರೆ? ಈಕ್ವೇಶನಲ್ ಡಿವಿಷನ್ as the number of chromosomes in the parent and progeny cells are same. ಓಕೆನಾ? ಪ್ರತಿಯೊಂದು ವರ್ಡ್ ಇಂದು ಕೂಡ ಮೀನಿಂಗ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಈ ವರ್ಡ್ಸ್ ಏನ್ ಮಾಡುತ್ತೆ ನಿಮ್ಗೆ ಮಾರ್ಕ್ಸ್ ನ ತಂದು ಕೊಡುವಂಥದ್ದು. ಈ ವರ್ಡ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಅಥವಾ KCT ಅಲ್ಲಿ. ಈ ತರ ಡಿಪೆಂಡೆಂಟ್ ಆನ್ಸರ್ ಏನಿರುತ್ತೆ ಮೇಜರ್ ಆಗಿ ಇರುತ್ತೆ. ನಾವು ಎಂ ಫೇಸ್ ಅನ್ನ 2 ಸ್ಟೇಜಸ್ ಅಲ್ಲಿ ನೋಡ್ಬೋದು. ಓಕೆ, ಮೇಜರ್ ಆಗಿ ಕ್ಯಾರಿಯೋಕೈನಸಿಸ್ ಅಲ್ಲಿ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟಿಲೋಫೇಸ್. ಯಾಕೆ ಅಂದ್ರೆ ಈ ಕಂಪ್ಲೀಟ್ 4 ಸ್ಟೇಜಸ್ ಅಲ್ಲಿ ನಮ್ಗೆ ಜೆನೆಟಿಕ್ ಮಟೀರಿಯಲ್ ಏನಿದೆ ಆಚೆ ಈಚೆ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಕ್ಯಾರಿಯೋಕೈನಸಿಸ್ ಅಂದ್ರೇನು? ನ್ಯೂಕ್ಲಿಯರ್ ಅಂತಂದ್ರೇನು? ಸೆಲ್ ಒಳಗಡೆ ಇರುವಂತ ನ್ಯೂಕ್ಲಿಯಸ್ ಏನಾಗುತ್ತೆ? ಡಿವೈಡ್ ಆಗ್ತಾ ಬರುತ್ತೆ. ಡಿವಿಷನ್ ಆಗ್ಬೇಕು ಅಂದ್ರೆ ಒಳಗಡೆ ಇರುವಂತದ್ದು. ಮೇಜರ್ ಆಗಿ ನಾವು ಈ ಸೆಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿರೋ ಕಂಪೋನೆಂಟ್ ಫಸ್ಟ್ ಡಿವೈಡ್ ಆಗ್ಬೇಕು, ಆಮೇಲೆ ಸೈಟೋಪ್ಲಾಸಮ್ ಅಲ್ಲಿರೋ ಕಂಪೋನೆಂಟ್ ಡಿವೈಡ್ ಆಗುತ್ತೆ. ಸೊ ಇದನ್ನ ನಾವು ಎಲ್ಲಿ ನೋಡ್ತೀವಿ? ಸೈಟೋಕೈನಸಿಸ್ ಅಲ್ಲಿ ನೋಡ್ತೀವಿ. ಅರ್ಥ ಆಯ್ತಾ? ಫಸ್ಟ್ ಸ್ಟೇಜ್ ಅಲ್ಲಿ ಇಂಟರ್ನಲ್ ಅಂದ್ರೆ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಸೈಟೋಕೈನಸಿಸ್ ಸ್ಟೇಜ್ ಅಲ್ಲಿ ಸೈಟೋಪ್ಲಾಸ್ಮಿಕ್ ಕಂಪೋನೆಂಟ್ ಗಳೆಲ್ಲ ಕೂಡ ಇನ್ನೊಂದು ಸೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ದ ಡಿಫ್ರೆನ್ಸ್ ಫೇಸ್ ಆಫ್ ಕ್ಯಾರಿಯೋಕೈನಸಿಸ್ ಅಂಡ್ ದೆನ್ ಸೈಟೋಕೈನಸಿಸ್. ಓಕೆ, ಎಸ್, ನಾವು ಫಸ್ಟ್ ಸ್ಟೆಪ್ ಅಲ್ಲಿ ನೋಡ್ತಾ ಹೋಗೋಣ. ಯಾವ್ದ್ರ ಫಸ್ಟ್ ಸ್ಟೆಪ್ ಇದು? ಕ್ಯಾರಿಯೋಕೈನಸಿಸ್. ಕ್ಯಾರಿಯೋ ಅಂತಂದ್ರೇನು? ಜೆನೆಟಿಕ್ ಮಟೀರಿಯಲ್. ಇದನ್ನ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, that is prophase first. Here the cell become enlarged. ನಮ್ಮ ನಾರ್ಮಲ್ ಸೆಲ್ ತಗೊಳ್ಳೋದಾದ್ರೆ ಇಷ್ಟೇ ಚಿಕ್ಕ ಸೆಂಟಿಮೀಟರ್ ಅಲ್ಲಿ ಇರುತ್ತೆ ಅಲ್ವಾ? ಮೈಕ್ರೋಮೀಟರ್ ಅಲ್ಲೂ ಕೂಡ ಇರುತ್ತೆ. ಇದು ಪ್ಲಾಂಟ್ ಸೆಲ್, ಇದು ಆನಿಮಲ್ ಸೆಲ್. ಇದು ರೆಗ್ಯುಲರ್ ಶೇಪ್ ಅಲ್ಲಿ ಇರುವಂತ ಸೆಲ್ಗಳು. ಯಾವಾಗ ಸೆಲ್ ಸೈಕಲ್ಗೆ ಎಂಟರ್ ಆಗುತ್ತೆ ಸೆಲ್, ಎಸ್ಪೆಷಲಿ ಪ್ರೋಫೇಸ್ ಅಲ್ಲಿ, ಇಟ್ ಬಿಕಮ್ಸ್ ಎನ್ಲಾರ್ಜ್ಡ್.
enlarged. Okay, enlarged. And then ಕ್ರೋಮೋಸೋಮ್ ಏನಿದೆ ನ್ಯೂಕ್ಲಿಯಸ್ ಅಲ್ಲಿ ಇರುವಂತದ್ದು ಹೀಗೆ ಡಾಟ್ ಡಾಟ್ ಇರುವಂತದ್ದು ಏನಾಗುತ್ತೆ, ಅಥವಾ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ತುಂಬಾ ಹೈಲಿ ಫೋಕಸ್ಡ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಮಾತ್ರ ಏನು ಗೊತ್ತಾಗುತ್ತೆ, ಇದು ತುಂಬಾ ಏನೋ DNA ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ ದ ಪ್ರೋಫೇಸ್ ಫೇಸ್ ಅಥವಾ ಪ್ರೋಫೇಸ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಈ ಜೆನೆಟಿಕ್ ಮಟೀರಿಯಲ್ ಅಥವಾ ಕ್ರೊಮ್ಯಾಟಿನ್ ಅಂತ ಹೇಳ್ತೀವಲ್ಲ, ಕ್ರೋಮೋಸೋಮ್ ಏನಿದೆ ಕಂಡೆನ್ಸ್ ಆಗ್ತಾ ಹೋಗುತ್ತೆ. ಕಂಡೆನ್ಸ್ ಅಂದ್ರೇನು, ಅದು ಕಾಯಿಲ್ ಆಗ್ತಾ ಹೋಗುವಂಥದ್ದು. ನಮ್ಗೆ ಚೆನ್ನಾಗಿ ಒಂದು ನಾರ್ಮಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ಕೂಡ ಪ್ರಾಪರ್ ಆಗಿ ಕಾಣ್ತಾ ಹೋಗುತ್ತೆ ಜೆನೆಟಿಕ್ ಮಟೀರಿಯಲ್ DNA. ಓಕೆ, ಕಂಡೆನ್ಸ್ಡ್ ಆಗ್ತಾ ಹೋಗುತ್ತೆ. ತುಂಬಾ ಎನ್ಲಾರ್ಜ್ಡ್ ಆಗಿರುತ್ತೆ ಅಲ್ವಾ ಕ್ರೋಮೋಸೋಮ್ ಸ್ಟ್ರಕ್ಚರ್ ಎಲ್ಲದೂ ಕೂಡ, ಅದೇನಾಗಿರುತ್ತೆ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಅನ್ನೋ ಮೀನಿಂಗ್ ಗೊತ್ತಾಯ್ತಲ್ವಾ, ಕ್ರೊಮ್ಯಾಟಿನ್ ಇರುವಂತದ್ದು ಕಂಡೆನ್ಸ್ ಆಗಿ ತುಂಬಾ ಥಿಕ್ ಆಗಿ ಕಾಣಿಸ್ತಾ ಹೋಗುತ್ತೆ. ದಟ್ ಈಸ್ ಅ ಫಸ್ಟ್ ಸ್ಟೇಜ್ ಇನ್ ಅಥವಾ ಫಸ್ಟ್ ಇವೆಂಟ್ ಇನ್ ಪ್ರೋಫೇಸ್. Look at here. The chromatin condenses into chromosome made up of 2 chromatids. ಹೀಗೆ ಕಂಡೆನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ನಮ್ಗೆ ಈ ತರ ಅಪಿಯರ್ ಆಗ್ತಾ ಇತ್ತು. ಯಾವಾಗ ನಾರ್ಮಲ್ ಸೆಲ್ ಅನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೀಗೆ ಇರುತ್ತೆ. ಓಕೆನಾ, ಇದು ನಮ್ಗೆ ಎಕ್ಸಾಕ್ಟ್ ಆಗಿ DNA ಅನ್ನೋದೇ ಅಥವಾ ಕ್ರೋಮೋಸೋಮ್ ಅನ್ನೋದು ಗೊತ್ತಾಗಲ್ಲ. ಯಾವಾಗ ಪ್ರೋಫೇಸ್ಗೆ ಎಂಟರ್ ಆಗುತ್ತೆ, ಸೊ ಅಲ್ಲಿ ಕಂಡೆನ್ಸ್ ಆಗಿ ಏನಾಯ್ತು, ಕ್ರೋಮೋಸೋಮ್ ಕ್ರೋಮ್ಯಾಟಿಡ್ 2 ಕ್ರೋಮ್ಯಾಟಿಡ್ ಆಗಿ ನಮ್ಗೆ ಕಂಡೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಸೆಂಟ್ರೋಸೋಮ್ಸ್ ಡುಪ್ಲಿಕೇಟ್ ಅಂಡ್ ಚೇಂಜಸ್ ಇಂಟು ಆಸ್ಟರ್ಸ್. ಇಲ್ಲಿ ನೀವು ಸೆಲ್ ಸೈಕಲ್ ಅಥವಾ ಸೆಲ್ ಕಂಪೋನೆಂಟ್ ಅಂತ ಹೇಳಿ ನೀವು ಓದಿದ್ರೆ, ಇಲ್ಲಿ ಸೆಂಟ್ರೋಸೋಮ್ ಅನ್ನೋ ಒಂದು ಕಂಪೋನೆಂಟ್ ಇರುತ್ತೆ, ಅದೇನಾಗುತ್ತೆ ಡುಪ್ಲಿಕೇಟ್ ಆಗುತ್ತೆ. ಡುಪ್ಲಿಕೇಟ್ ಆದ್ಮೇಲೆ ಆಸ್ಟರ್, ಈ ಸ್ಟಾರ್ ಲೈಕ್ ಸ್ಟ್ರಕ್ಚರ್ ಅನ್ನ ನಾವೇನ್ ಹೇಳ್ತೀವಿ ಆಸ್ಟರ್ ಅಂತ ಹೇಳ್ತೀವಿ. ಓಕೆನಾ, ಸೆಂಟ್ರಿಯೋಲ್ 2 ಪೇರ್ಸ್ ಆಗಿ ಡಿವೈಡ್ ಆಗಿ ಅಲ್ಲಿ ಆಸ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಸ್ಪೆಷಲ್ ಥಿಂಗ್ ವಿಚ್ ಪ್ರಿಪೇರ್ ಇನ್ ದ ಪ್ರೋಫೇಸ್. ಇದ್ರ ಆಕ್ಟಿವಿಟಿ ಕೂಡ ಇದೆ, ನೆಕ್ಸ್ಟ್ ಫೇಸ್ ಅಲ್ಲಿ ಇದೆ. ಓಕೆ, ದ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್. ಇಲ್ಲಿ ಏನಾಗಿದೆ, ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಸ್ಲೈಟ್ ಆಗಿ ಡಿಸಪಿಯರ್ ಆಗ್ತಾ ಬರುತ್ತೆ. ಆಕ್ಚುಲಿ ಇದು ಇಂಟರ್ಫೇಸ್ ಅಲ್ಲಿ ಇದೆ ಅಂತ ತೋರಿಸಿದ್ದಾರೆ, ಹೀಗೆಲ್ಲ ರೆಡಿ ಆಗ್ತಾ ಇರುತ್ತೆ. ಓಕೆ, ದ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ಸ್. ದೆನ್ ಅ ಸ್ಪಿಂಡಲ್ ಫೈಬರ್ಸ್ ಆರ್ ಫಾರ್ಮ್ಸ್. ಓಕೆನಾ, ಇದನ್ನ ಆಕ್ರೋಮ್ಯಾಟಿಕ್ ಸ್ಪಿಂಡಲ್ ಅಂತ ಕೂಡ ಹೇಳ್ತೀವಿ. ಆಕ್ರೋಮ್ಯಾಟಿಕ್ ಸ್ಪಿಂಡಲ್ ಫೈಬರ್ಸ್ ಆರ್ ಆಲ್ಸೋ ಫಾರ್ಮ್ಡ್ ಡ್ಯೂರಿಂಗ್ ದ ಪ್ರೋಫೇಸ್. ಈ ಅಷ್ಟು ಇವೆಂಟ್ಗಳು ಆಗ್ತಾ ಹೋಗುತ್ತೆ. ನೀವು 4 ಕ್ಯಾರೆಕ್ಟರ್ನ ಅಥವಾ 4 ಪ್ರಾಪರ್ಟೀಸ್ ನ ಇಲ್ಲಿ ಬರೀಲೇಬೇಕು. ಯಾವುದು ಪ್ರೋಫೇಸ್ ಅಲ್ಲಿ, ಯಾವುದು ಮೇಜರ್ ಆಗಿ ಕ್ರೋಮ್ಯಾಟಿನ್ condenses into chromosome, ಓಕೆನಾ, and centrosome duplicate and changes into aster. ಇಲ್ಲಿ ಆಸ್ಟರ್, ಇದನ್ನ ಆಸ್ಟರ್ ಅಂತ ಹೇಳ್ತೀವಿ. The nuclear membrane disappears and spindle fibers are usually formed in the prophase stage. ಇಲ್ಲಿದೆ ನೋಡಿ, ಓಕೆನಾ, pairs of centrioles. ಇಲ್ಲೇನಾಗುತ್ತೆ, ಇದನ್ನ ಸ್ಪಿಂಡಲ್ ಫೈಬರ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಈ ಸ್ಪಿಂಡಲ್ ಫೈಬರ್ ಏನ್ ಮಾಡುತ್ತೆ, ಈ ಕ್ರೋಮೋಸೋಮ್ ಅನ್ನ ಕಂಪ್ಲೀಟ್ ಆಗಿ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ಅ ಆಸ್ಟರ್. ಕ್ರೋಮೋಸೋಮ್ ಕನ್ಸಿಸ್ಟಿಂಗ್ ಆಫ್ 2 ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಇದನ್ನ ನಾವೇನ್ ಹೇಳ್ತೀವಿ, 2 ಆರ್ಮ್ ಇರುತ್ತಲ್ವಾ, ಜಸ್ಟ್ ಲೈಕ್ ಅ ಸಿಸರ್. ಆ ಸಿಸರ್ ತರಾನೇ ಇರುತ್ತೆ ನೋಡೋದಕ್ಕೆ. ಇದನ್ನ ಕ್ರೋಮ್ಯಾಟಿಡ್ಸ್ ಅಂತ ಹೇಳ್ತೀವಿ, ಈ 2 ಕೂಡ. ಓಕೆನಾ, ಸೊ ಈ ಎನ್ವಲಪ್ ಏನಿದೆ ಟೋಟಲ್ ಆಗಿ ಡಿಸಪಿಯರ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಪ್ರೋಫೇಸ್ ಇವೆಂಟ್. ನೀವು ಇದೇ ತರ ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ. ಓಕೆ, ದೆನ್ ಸೆಕೆಂಡ್ ಫೇಸ್ ಇಸ್ ಮೆಟಾಫೇಸ್. ಫಸ್ಟ್ ಡಯಾಗ್ರಾಮ್ ನೋಡಿ, ಇಲ್ಲಿ ಸೆಂಟ್ರಿಯೋಲ್ಸ್ ಇದೆ ಮತ್ತೆ ಆಸ್ಟರ್ ಅಂತ ಹೇಳ್ತೀವಿ ಇದಕ್ಕೆ. ಈ
ಏನು ಸ್ಟಾರ್ ಲೈಕ್ ಸ್ಟ್ರಕ್ಚರ್ ನಾವು ಆಸ್ಟರ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಸ್ಪಿಂಡಲ್ ಫೈಬರ್. ಓಕೆ, ಸ್ಪಿಂಡಲ್ ಫೈಬರ್ ಏನಾಗಿದೆ ನಮ್ಗೆ ಎರಡು ಪೋಲಲ್ಲೂ, ಇದು ಒಂದು ಸಪೋಸ್ ಟಾಪ್ ಪೋಲ್ ಅಥವಾ ಎಂಡ್ ಪೋಲ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಅಥವಾ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಎರಡು ಪೋಲಿನ ಆಚೆ ಈಚೆ ಏನ್ ಮಾಡುತ್ತೆ, ಆಸ್ಟರ್ ಹೋಗಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಫೈನಲಿ ದ ಸ್ಪಿಂಡಲ್ ಫೈಬರ್ ಬಿಕಮ್ ಅರೇಂಜ್ಡ್ ಇನ್ ಬೋತ್ ದ ಪೋಲ್ಸ್, and the chromosome become arranged at the equatorial plane. ಈಗ ಪ್ರೋಫೇಸ್ ಅಲ್ಲಿ ಏನಾಗಿತ್ತು, ನಮ್ಗೆ ಕ್ರೋಮೋಸೋಮ್ ಏನಿದೆ ಕಂಡೆನ್ಸ್ ಆಗಿತ್ತಲ್ವಾ, ಅದು ಎಲ್ಲೋ ಹಾಗೆ ರ್ಯಾಂಡಮ್ ಆಗಿತ್ತು. ಈಗ ಅದನ್ನ ಡಿವೈಡ್ ಮಾಡಬೇಕು, ಇನ್ನೊಂದು ಸೆಲ್ಗೆ ಡಿವೈಡ್ ಮಾಡಬೇಕು. ಹಾಗಾಗಿ ಸ್ಪಿಂಡಲ್ ಫೈಬರ್ ಏನಿದೆ ಪ್ರತಿಯೊಂದು ಕ್ರೋಮೋಸೋಮ್ ಅನ್ನ ಏನ್ ಮಾಡುತ್ತೆ, ಸೆಲ್ಲಿನ ಮಧ್ಯಭಾಗದಲ್ಲಿ ತಗೊಂಡ್ಬರುತ್ತೆ. ಓಕೆನಾ, ಅದು ಇವೆಂಟ್ ತುಂಬಾ ಚೆನ್ನಾಗಿದೆ. ನಾನು ಆಫ್ಟರ್ ದ ಎಂಡ್ ಆಫ್ ದ ಸೆಷನ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ಇಲ್ಲಿ ಈ ತರ ಮಧ್ಯಭಾಗದಲ್ಲಿ ತಗೊಂಡ್ ಬರುತ್ತೆ. ಇದನ್ನೇ ನಾವೇನ್ ಹೇಳ್ತೀವಿ, ಇಕ್ವಿಟೋರಿಯಲ್ ಪ್ಲೇನ್ ಅಂತ ಹೇಳಿ ಕೂಡ ಹೇಳ್ತೀವಿ, ಆರ್ ಮೆಟಾಫೇಸ್ ಪ್ಲೇಟ್ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ನನ್ನ ವರ್ಡ್ಸಿಂಗ್ ನ. ಮೆಟಾಫೇಸ್ ಪ್ಲೇಟ್ ಆರ್ ಇಕ್ವಿಟೋರಿಯಲ್ ಫೇಸ್ ಅಂತ ಹೇಳ್ತೀವಿ. ಓಕೆ, ಲುಕ್ ಎಟ್ ಹಿಯರ್. The centromere align in a plane midway between the poles. Each pole, north pole ಮತ್ತೆ ಸೌತ್ ಪೋಲ್. ಓಕೆನಾ, ಅದು ಯಾವ ಡೈರೆಕ್ಷನ್ ಅಲ್ಲಾದ್ರೂ ಇರ್ಲಿ, ಎರಡು ಪೋಲಿನ ಆಚೆ ಈಚೆ ಯಾವುದು ಅರೇಂಜ್ ಆಗುತ್ತೆ, ಸೆಂಟ್ರೋಮಿಯರ್. ಅಂಡ್ ದಿಸ್ ಈಸ್ ನೋನ್ ಆಸ್ ದ ಇಕ್ವೇಟರ್ ಅಥವಾ ಮೆಟಾಫೇಸ್ ಪ್ಲೇಟ್ ಅಂತ ಹೇಳಿ ಹೇಳ್ತೀವಿ. ಈ ಮೆಟಾಫೇಸ್ ಪ್ಲೇಟ್ ಅಲ್ಲಿ ಎಲ್ಲಾ ಕ್ರೋಮೋಸೋಮ್ಗಳು ಕರೆಕ್ಟ್ ಆಗಿ ಅರೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ, ಡ್ಯೂರಿಂಗ್ ಲೇಟ್ ಮೆಟಾಫೇಸ್ ಈಚ್ ಸೆಂಟ್ರೋಮಿಯರ್ ಡಿವೈಡ್ಸ್ ಇಂಟು ಟೂ, ಫ್ರೀಯಿಂಗ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಫ್ರಮ್ ಈಚ್ ಅದರ್. ಇಲ್ಲಿ ಎರಡು ಕ್ರೊಮ್ಯಾಟಿಡ್ಸ್ ಇದೆ ಅಲ್ವಾ, ಸಿಸ್ಟರ್ ಕ್ರೊಮ್ಯಾಟಿಡ್, ಅದೇನಾಗುತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಒನ್ ಬೈ ಒನ್ ಸಪರೇಟ್ ಔಟ್ ಆಗ್ತಾ ಹೋಗುತ್ತೆ. ಓಕೆ, ಎಸ್ಪೆಷಲಿ ಸಿಂಪಲ್ ಕಾನ್ಸೆಪ್ಟ್ ಏನು, ಮೆಟಾಫೇಸ್ ಅಲ್ಲಿ ಮಧ್ಯಭಾಗದಲ್ಲಿ ಬರುತ್ತೆ, ಇದನ್ನ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಹೇಳ್ತೀವಿ. ದೆನ್ ಟಿಲೋಫೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ರೋಮೋಸೋಮ್ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆನಾ, ಎಸ್. ಪ್ರೋಫೇಸ್ ಅಲ್ಲಿ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ, ಆಚೆ ಈಚೆ ಇರುತ್ತೆ. ಮೆಟಾಫೇಸ್ ಅಲ್ಲಿ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗಿ ಕ್ರೋಮೋಸೋಮ್ಗಳು ಎಲ್ಲದೂ ನೀಟಾಗಿ ಫೋಲ್ಡ್ ಆಗಿ ಮಧ್ಯಭಾಗದಲ್ಲಿ ಇರುತ್ತೆ. ಓಕೆನಾ, ಇಲ್ಲ ಇದನ್ನ ನಾವು ಕೈನಟೋಕೋರ್ ಅಂತ ಹೇಳಿ ಹೇಳ್ತೀವಿ. ದಿಸ್ ಇಸ್ ಟು ಅ ಸಿಸ್ಟರ್ ಕ್ರೊಮ್ಯಾಟಿಡ್. ಸಿಸ್ಟರ್ ಕ್ರೊಮ್ಯಾಟಿಡ್ ಅಂದ್ರೆ ನಾವು ಕಾಮನ್ ಆಗಿ ಕ್ರೋಮೋಸೋಮ್ ಅಂತಾನೆ ಹೇಳ್ತೀವಿ. ಇದನ್ನ ನಾವು ಸೆಂಟ್ರಿಯೋಲ್ ಅಂತ ಹೇಳ್ತೀವಿ. ಓಕೆನಾ, ಎಸ್. ನೆಕ್ಸ್ಟ್ ಫೇಸ್ ಇಸ್ ಅನಾಫೇಸ್. ಹಿಯರ್ ಅನಾಫೇಸ್ ಅಲ್ಲಿ ಏನು, ಥರ್ಡ್ ಫೇಸ್ ಇದು. ಈ ಸಿಸ್ಟರ್ ಕ್ರೊಮ್ಯಾಟಿಡ್ ಏನಿದೆ, ಹೀಗಿರುವಂತ ಸಿಸ್ಟರ್ ಕ್ರೊಮ್ಯಾಟಿಡ್ ಏನಾಗುತ್ತೆ, ಆಚೆ ಮೂವ್ ಆಗ್ಬೇಕಲ್ವಾ, ಎರಡು ಪೋಲ್ ಅಲ್ಲಿ ಅದು ಸಪರೇಟ್ ಔಟ್ ಆಗ್ಬೇಕು. ಸೊ ಇಲ್ಲಿ ದೀಸ್ ಕ್ರೊಮ್ಯಾಟಿಡ್ಸ್ pulled towards opposite direction due to the contraction of spindle fiber. ನೀವು ಸಿಂಪಲ್ ಆಗಿ ಒಂದು ಗೇಮ್ ಆಡ್ತಾ ಇದ್ರಿ, ನೆನ್ಪಿದೆಯಾ ಚಿಕ್ಕವರಿರುವಾಗ, ಅಥವಾ ಯಾರು ಬೇರೆಯವ್ರು ಆಡಿರೋದು, ಎರಡು ಬೆರಳುಗಳ ಮಧ್ಯೆ ದಾರ ಹಾಕೊಂಡು ಹೀಗೆ ಹೀಗೆ ಏನೋ ಪಜಲ್ಸ್ ತರ ಆಡ್ತಾ ಇದ್ರಲ್ವಾ, ಎಕ್ಸಾಕ್ಟ್ ಆಗಿ ಮೈಟೋಸಿಸ್ ಕೂಡ ಹಾಗೆ ಆಗುತ್ತೆ. ಎರಡು ಬೆರಳುಗಳ ಮಧ್ಯದಲ್ಲಿ ನಾವು ದಾರ ಹಾಕಿ, ಚಿಕ್ಕದಾಗಿರೋ ದಾರ ಹಾಕಿ ಅದನ್ನ ಮೂವ್ ಮಾಡಿದ್ರೆ ಹೇಗಾಗುತ್ತಲ್ವಾ, ಅದೇ ತರ ಸ್ಪಿಂಡಲ್ ಫೈಬರ್ಸ್ ಕೂಡ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ಮೆಂಟ್ ಏನ್ ಮಾಡುತ್ತೆ, ಈ ಕ್ರೋಮೋಸೋಮ್ ಅನ್ನ ಸಪರೇಟ್ ಮಾಡುತ್ತೆ, ಹೀಗೆ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿದ್ಮೇಲೆ ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್ ಇರುವಂತದ್ದು ಸಪರೇಟ್ ಔಟ್ ಆಗಿ ಸಿಂಗಲ್ ಕ್ರೊಮ್ಯಾಟಿಡ್ಸ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ, ಆಪೋಸಿಟ್ ಪೋಲ್ಗೆ ಮೂವ್ ಆಗುತ್ತೆ. ಅದನ್ನ ಇಲ್ಲಿ ಹೇಳಿರುವಂತದ್ದು ಯಾವ್ದ್ರಲ್ಲಿ ಆಗುತ್ತೆ, ನಮ್ಗೆ ಯಾವ ಫೇಸ್ ಅಲ್ಲಿ ಆಗುತ್ತೆ, ಅನಾಫೇಸ್ ಅಲ್ಲಿ. ದ ಸೆಂಟ್ರೋಮಿಯರ್ ಸ್ಪ್ಲಿಟ್ಸ್ ಲಾಂಗಿಟ್ಯೂಡಿನಲಿ and resulting in the single centromere for each chromatid. Each chromatid ಅಲ್ಲಿ
ಸಿಂಗಲ್ ಸೆಂಟ್ರೋಮಿಯರ್ ಆಗಿ ಈ ತರ ಕನ್ವರ್ಷನ್ ಆಗುತ್ತೆ ಅಂತ ಹೇಳಿರೋದು. ಇದನ್ನ ನಾವು ಏನ್ ಹೇಳ್ತೀವಿ ಇವಾಗ, ಕಂಪ್ಲೀಟ್ ಆಗಿ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಓಕೆ, ದೆನ್ ಈಚ್ ಕ್ರೋಮೋಸೋಮ್ ಸಪರೇಟ್ ಔಟ್ ಆಗಿರುವಂತ ಈಚ್ ಕ್ರೋಮೋಸೋಮ್ ಏನಿದೆ, ಮೂವ್ ಟುವರ್ಡ್ಸ್ ದ ಆಪೋಸಿಟ್ ಪೋಲ್. ಇದು ಈ ಡೈರೆಕ್ಷನ್ಗೆ ಹೋಗುತ್ತೆ, ಇದು ಸಪರೇಟ್ ಔಟ್ ಆಗಿರೋದು ಇನ್ನೊಂದು ಡೈರೆಕ್ಷನ್ಗೆ ಹೋಗುತ್ತೆ. ಡ್ಯೂರಿಂಗ್ ದ ಮೂವ್ಮೆಂಟ್ ದೇ ಶೋ ಡಿಫ್ರೆಂಟ್ ಶೇಪ್ಸ್. ಈ ತರ ಮೂವ್ ಆಗುವಾಗ ಅದೇನ್ ಮಾಡ್ತಾ ಹೋಗುತ್ತೆ, ಕ್ರೋಮೋಸೋಮ್ ಈಚ್ ಸಪರೇಟ್ ಔಟ್ ಆಗಿರೋ ಕ್ರೋಮೋಸೋಮ್ ಏನ್ ಮಾಡುತ್ತೆ, ಡಿಫ್ರೆಂಟ್ ಶೇಪ್ ನ ತೋರಿಸ್ತಾ ಹೋಗುತ್ತೆ. ಜಸ್ಟ್ ಲೈಕ್ ಜೆ ಶೇಪ್, ವಿ ಶೇಪ್, ಐ ಶೇಪ್ ಅಂಡ್ ಎಲ್ ಶೇಪ್ ಆರ್ ಫಾರ್ಮ್ಸ್. ಓಕೆ, ಇದು ಮೇಜರ್ ಆಗಿ ಆಗುವಂತ ಅನಾಫೇಸ್ ಸ್ಟೇಜಸ್ ಅಲ್ಲಿ ಇರುವಂತ ಕೆಲವೊಂದು ಸ್ಪೆಸಿಫಿಕ್ ಫಂಕ್ಷನ್ಗಳು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬೈ ದ ಲೇಟ್ ಅನಾಫೇಸ್ ಸ್ಪಿಂಡಲ್ ಫೈಬರ್ ಡಿಸಪಿಯರ್. ಈ ತರ ಹೀಗೆ ಮೂವ್ ಆದ್ಮೇಲೆ ಎರಡು ಪ್ಲೇನಿನ ಅಪೋಸಿಟ್ ಪೋಲ್ ಅಲ್ಲಿ ಎರಡು ಕ್ರೋಮೋಸೋಮ್ಗಳು ಸಪರೇಟ್ ಔಟ್ ಆದ್ಮೇಲೆ ಆ ದಾರ ಏನಿದೆ ಅಥವಾ ಸ್ಪಿಂಡಲ್ ಫೈಬರ್ ಏನಿದೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸ್ಪಿಂಡಲ್ ಫೈಬರ್ ಡಿಸಪಿಯರ್ಸ್ ಅಂತ ಹೇಳ್ತೀವಿ. ಓಕೆನಾ. ನೋಡಿ ಇವಾಗ ಈಗ ಮಧ್ಯದಲ್ಲಿ ಮೆಟಾಫೇಸ್ ಅಲ್ಲಿ ಏನಿತ್ತು, ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಇತ್ತಲ್ವಾ, ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಇತ್ತು. ಈ ವರ್ಡ್ ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇಕ್ವೆಟೋರಿಯಲ್ ಪ್ಲೇನ್ ಆರ್ ಮೆಟಾಫೇಸ್ ಪ್ಲೇಟ್, ಅದನ್ನ ನೀವು ಹೇಳಲೇಬೇಕು. ಓಕೆನಾ. ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಮೆಟಾಫೇಸ್ ಅಲ್ಲಿ ಇತ್ತು. ಅನಾಫೇಸ್ ಅಲ್ಲಿ ಏನಾಗುತ್ತೆ, ಈ ತರ ಹೀಗೆ ಇತ್ತು. ಒಂದು ಸಿಂಗಲ್ ಅಲ್ಲಿ ತೋರಿಸ್ತೇನೆ. ಓಕೆ, ಅನಾಫೇಸ್ ಅಲ್ಲಿ ಏನಾಗುತ್ತೆ, ಈ ತರ ಮೂವ್ ಆಗ್ತಾ ಹೋಗುತ್ತೆ. ಸ್ಪಿಂಡಲ್ ಫೈಬರ್ ಮೂವ್ಮೆಂಟ್ ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸಪರೇಟ್ ಔಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಅನಾಫೇಸ್. ದ ಕ್ರೋಮೋಸೋಮ್ಸ್ ಹ್ಯಾವ್ ಸಪರೇಟೆಡ್ ಅಂಡ್ ಆರ್ ಮೂವಿಂಗ್ ಟುವರ್ಡ್ ದ ಪೋಲ್ಸ್. ನೀವು ಇಷ್ಟು ಬರೆದ್ರು ಸಾಕು. ಓಕೆ, ದ ಕ್ರೋಮೋಸೋಮ್ ಹ್ಯಾವ್ ಸಪರೇಟೆಡ್ ಅಂಡ್ ಆರ್ ಮೂವಿಂಗ್ ಟುವರ್ಡ್ಸ್ ದ ಪೋಲ್. ಯಾವ್ದ್ರಲ್ಲಿ, ಯಾವ ಸ್ಟೇಜಸ್ ಅಲ್ಲಿ, ಅನಾಫೇಸ್. ಈ ಡೈಗ್ರಾಮ್ ಹಾಕಿ ಇದಿಷ್ಟು ಬರೆದ್ರು ಕೂಡ ಕಂಪ್ಲೀಟ್ ಆಗಿ ಒಂದು ಸೆಂಟೆನ್ಸ್ ಆಯ್ತು, ಅಥವಾ ಒಂದು ಹೋಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟ ಹಾಗಾಯ್ತು ಎಕ್ಸಾಮ್ ಅಲ್ಲಿ. ಓಕೆನಾ. ಈ ಡಯಾಗ್ರಾಮ್ ನ ನೀಟಾಗಿ ಹಾಕ್ಬೇಕು. ಇಲ್ಲಿ ನೋಡಿ, ಎಲ್ ಶೇಪ್ ಅಲ್ಲಿ ಇದೆ, ಎಲ್ ಶೇಪ್ ಫಾರ್ಮ್ಸ್. ವಿ ಶೇಪ್ ಅಲ್ಲೂ ಕೂಡ ಇದೆ, ಜೆ ಶೇಪ್ ಅಲ್ವಾ, ಅಂಡ್ ದೆನ್ ಐ ಶೇಪ್ ಅಲ್ಲೂ ಕೂಡ ನಾವು ಯೂಶುವಲಿ ನೋಡ್ಬೋದು. ಸೊ ಯಾವ ಶೇಪ್ ಡಿಪೆಂಡ್ಸ್ ಆನ್ ದ ಟೈಪ್ ಅಲ್ಲಿ ನಮ್ಗೆ ಟೈಪ್ ಆಫ್ ದ ಪ್ಲಾಂಟ್ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಅಥವಾ ಮ್ಯಾಮಲ್ಸ್ ಇರ್ಬೋದು. ಬೇಸಿಸ್ ಮೇಲೆ ಏನಾಗುತ್ತೆ, ನಮ್ಗೆ ಈ ಅನಾಫೇಸ್ ಸ್ಟೇಜಸ್ ಅಲ್ಲಿ ಕ್ರೋಮ್ಯಾಟಿಡ್ಸ್ ಗಳು ಈ ತರ ಶೇಪ್ ನ ತಗೊಳ್ತಾ ಹೋಗುತ್ತೆ. ಓಕೆನಾ. ಎಸ್. ದೆನ್ ಲಾಸ್ಟ್ ಇಸ್ ಟೀಲೋಫೇಸ್. ನಮ್ಮ ಕ್ಯಾರಿಯೋಕೈನೆಸಿಸ್ ನ ಲಾಸ್ಟ್ ಸ್ಟೇಜ್ಗೆ ಬಂದ್ವಿ ನಾವು. ಕ್ಯಾರಿಯೋಕೈನೆಸಿಸ್ ಅರ್ಥ ಆಗ್ತಿದೆಯಲ್ವಾ? ಯಾರಿಗಾದ್ರೂ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಆನ್ ಚಾಟ್ ಬಾಕ್ಸ್. ನಾನು ಮತ್ತೆ ಅಗೇನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕ್ಯಾರಿಯೋಕೈನೆಸಿಸ್. ಆಲ್ ಕ್ರೋಮೋಸೋಮ್ಸ್ ವಿಚ್ ಆರ್ ಆಲ್ರೆಡಿ ಎಟ್ ದ ಪೋಲ್. ಇಲ್ಲಿ ನೋಡಿ, ಕ್ರೋಮೋಸೋಮ್ ಏನಾಗಿದೆ, ಆಲ್ರೆಡಿ ಪೋಲ್ ಅಲ್ಲಿ ಇದೆ. ಈಗ ಟಿಲೋಫೇಸ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ಎರಡು ಸೆಲ್ಗಳು, ಎರಡು ನ್ಯೂಕ್ಲಿಯಸ್ ಡಿವೈಡ್ ಆಯ್ತು. ದಟ್ ಈಸ್ ಅ ಟಿಲೋಫೇಸ್. ಟೀಲೋ ಮೀನ್ಸ್, ಟೀಲೋ ಅಂತಂದ್ರೆ ಟಿಪ್ ಅಂತ ಹೇಳಿ ಅರ್ಥ, ಅಥವಾ ಎಂಡ್ ಆಫ್ ದ ಸೆಲ್ ಅಂತ ಹೇಳಿ ಅರ್ಥ. ಹಾಗಾಗಿ ಟೀಲೋಫೇಸ್, ಆಲ್ ಕ್ರೋಮೋಸೋಮ್ಸ್ ವಿಚ್ ಆರ್ ಆಲ್ರೆಡಿ ಎಟ್ ದ ಪೋಲ್ಸ್ ಸ್ಟಾರ್ಟ್ಸ್ ಟು ಅನ್ಕಾಯಿಲ್ ಆರ್ ಎಲಾಂಗೇಟ್. ಈ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ಆಸ್ ಅ ನಾರ್ಮಲ್ ಸೆಲ್ಗೆ ಬಂದು ಕುತ್ಕೊಳ್ಳುತ್ತೆ. ಪ್ರೋಫೇಸ್ ಅಲ್ಲಿ ಏನಾಗ್ತಾ ಇತ್ತು, ಕಂಡೆನ್ಸ್ ಆಗಿ ಹೀಗೆ ಆರ್ಮ್ ತರ ಬರ್ತಾ ಇತ್ತು. ಈ ಟಿಲೋಫೇಸ್ ಅಲ್ಲಿ ಏನಾಗುತ್ತೆ, ಎರಡು ಪೋಲಿಗೆ ಹೋಗಿ ಸೆಟಲ್ ಆದ್ಮೇಲೆ ಅನ್ಕಾಯಿಲ್ ಆಗುತ್ತೆ. ಅನ್ಕಾಯಿಲ್ ಅಂತ ಅಂದ್ರೇನು, ಕಂಡೆನ್ಸ್ಡ್ ಆಗಿರುವಂತದ್ದು ನಾರ್ಮಲ್ ಸ್ಟೇಜ್ಗೆ ಹೀಗೆ ಹೀಗೆ ಆಗ್ತಾ ಹೋಗುತ್ತೆ, ನಾರ್ಮಲ್ ಸ್ಟೇಜ್ಗೆ ಬಂದು ಕುತ್ಕೊಳ್ಳುತ್ತೆ. ಈವನ್ ಎಲಾಂಗೇಶನ್ ತರ ಕೂಡ ನಮ್ಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಫೈನಲಿ ದ ಸ್ಲೋಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯೋಲಸ್ ಸ್ಟಾರ್ಟ್ಸ್ ಟು ಅಪಿಯರ್. ಇದ್ರ ಸುತ್ತ ಏನಾಗುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಪಿಯರ್ ಆಗುತ್ತೆ, ಅಂಡ್ ಇದ್ರ ಮಧ್ಯದಲ್ಲಿ ನ್ಯೂಕ್ಲಿಯೋಲಸ್ ಕೂಡ ಬರ್ತಾ ಹೋಗುತ್ತೆ. ಯಾವಾಗ, ಟಿಲೋಫೇಸ್ ಅಲ್ಲಿ.
By the late telophase, nuclear membrane and nucleolus reappear and chromatin network starts to appear. Chromatin networks. ಇದನ್ನೇ ನಾವೇನ್ ಹೇಳ್ತೀವಿ? ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಓಕೆನಾ? ನೆಟ್ವರ್ಕ್ಸ್ start to appear at the end of the telophase. Two nuclei in a single cytoplasmic cell is formed. End of the telophase ಅಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ? ಎಂಟೈರ್ ಒಂದ್ ಸೆಲ್ ಅಲ್ಲಿ ಹೀಗೆ ಎನ್ಲಾರ್ಜ್ಡ್ ಆಗಿರುವಂತ ಸೆಲ್ ಅಲ್ಲಿ ಎರಡು ನ್ಯೂಕ್ಲಿಯಸ್ಗಳು ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಸೆಲ್ ತುಂಬಾ ಎನ್ಲಾರ್ಜ್ಡ್ ಆಗಿದೆ ಅಲ್ವಾ? ಇಲ್ಲೇನಾಗುತ್ತೆ? ಇದೇ ಒಂದು ಸಪರೇಟ್ ನ್ಯೂಕ್ಲಿಯಸ್ ಆಗುತ್ತೆ, ಇದೇ ಒಂದು ಸಪರೇಟ್ ಆಗಿ ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಈ ಕ್ರೋಮೋಸೋಮ್ ಏನಿದೆ ಅದು ಕಂಡೆನ್ಸ್ಡ್ ಆಗಿರೋದು ಕಾಯಿಲ್ ಆಗಿ ಹೀಗೆ ಎಲಾಂಗೇಶನ್ ಟರ್ಮ್ ಆಗಿ ತಗೊಳುತ್ತೆ. ದೆನ್ ನ್ಯೂಕ್ಲಿಯೋಲಸ್ ಕೂಡ ಅಪಿಯರ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಯಾವಾಗ? ಅದು ಟಿಲೋಫೇಸ್ ಅಲ್ಲಿ. ಇಲ್ಲಿ ಇನ್ನು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಈ ತರ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತೆ ರೀಅಪಿಯರ್ ಆಗುತ್ತೆ. ಆಸ್ಟರ್ ಕೂಡ ಪೋಲಲ್ಲಿ ಇರುತ್ತೆ. ಇದು ಅರ್ಲಿ ಟಿಲೋಫೇಸ್ ಅಲ್ಲಿ. ಲೇಟ್ ಟಿಲೋಫೇಸ್ ಅಲ್ಲಿ ಈ ನಮ್ಗೆ ಇನ್ನೊಂದು ನ್ಯೂಕ್ಲಿಯೋಲಸ್ ಕೂಡ ಇಲ್ಲಿ ರೀಅಪಿಯರ್ ಆಗುತ್ತೆ. ಇದು ಕ್ರೋಮ್ಯಾಟಿನ್ ಫೈಬರ್ಸ್ ಅಂಡ್ ನ್ಯೂಕ್ಲಿಯರ್ ಎನ್ವೆಲಪ್. ದಿಸ್ ಇಸ್ ಅ ಟಿಲೋಫೇಸ್. ಇಲ್ಲಿ ತನಕ ಏನಾಯ್ತು ನಮ್ಗೆ? ಕ್ಯಾರಿಯೋಕೈನೆಸಿಸ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ಗಳು ಎರಡಾಗಿ ಅಂದ್ರೆ ಜೆರಾಕ್ಸ್ ಕಾಪಿ ಆಗಿ ರೆಡಿ ಆಯ್ತು. ಎಲ್ಲಿ? ಒಂದೇ ಸೆಲ್ ಅಲ್ಲಿ ಜೆರಾಕ್ಸ್ ಕಾಪಿ ಇನ್ನೊಂದು ರೆಡಿ ಆಯ್ತು ಅಲ್ವಾ? ಈಗ ಇದ್ರ ಮಧ್ಯೆ ಒಂದು ಡಿವೈಡರ್ ಅಥವಾ ಲೈನ್ ಎಳಿಬೇಕಲ್ಲ, ಅದನ್ನೇ ನಾವೇನ್ ಹೇಳ್ತೀವಿ? ಸೈಟೋಕೈನೆಸಿಸ್. ನೀವು ಒಂದು ಕಾಂಪೌಂಡ್ ಇಂದ ಆಚೆ ಕಾಂಪೌಂಡಿಗೆ ಹೋಗ್ಬೇಕು ಅಂತ ಅಂದ್ರೆ ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿಗೆ ಏನಾದ್ರೂ ಒಂದು ಮಧ್ಯದಲ್ಲಿ ಇರ್ಬೇಕಲ್ವಾ? ಅದು ಕಾಂಪೌಂಡ್ ಅಂತ ಹೇಳ್ತೀವಿ ತಾನೇ? ಸೊ ಮನೆ ಪಕ್ಕದಲ್ಲಿ ಇದು ಅವ್ರ ಮನೆ ಕಾಂಪೌಂಡ್, ಇದು ನಮ್ಮನೆ ಕಾಂಪೌಂಡ್ ಅಂತ ಮಾಡ್ಬೇಕಲ್ವಾ? ಆ ಮಾಡುವಾಗ ಏನ್ ಮಾಡ್ತೀವಿ ನಾವು? ಒಂದು ಡಿವಿಷನ್ ಎಳಿತೀವಿ ಅಥವಾ ಒಂದು ಲೈನ್ ಮಾಡ್ಕೊಳ್ತೀವಿ, ಏನೋ ಒಂದು ಮಾಡ್ತೀವಿ ಅಲ್ವಾ? ಅದನ್ನೇ ಸೆಲ್ಲಲ್ಲೂ ಕೂಡ ಇರುತ್ತೆ. ಈ ಸೆಲ್ಲಿನ ಕಂಪ್ಲೀಟ್ ಆಗಿ ಡಿವಿಷನ್, ಈ ಕಂಪೋನೆಂಟ್ ಕೂಡ ಎರಡು ಭಾಗ ಆಗ್ಬೇಕು. ಆ ಭಾಗ ಆಗೋದನ್ನ ನಾವೇನ್ ಹೇಳ್ತೀವಿ? ಇಲ್ಲಿ ಸೈಟೋಕೈನೆಸಿಸ್ ಅಂತ ಹೇಳ್ತೀವಿ. ಅದೇ ಮೆಟಾಫೇಸ್ ಅಥವಾ ಮೈಟೋಸಿಸ್ಸಿನ ಫೇಸಿನ ಲಾಸ್ಟ್ ಫೇಸ್ ಯಾವ್ದದು? ಸೈಟೋಕೈನೆಸಿಸ್. ಓಕೆನಾ? ಇಲ್ಲಿ ತನಕ ನಾವ್ ಏನೇನ್ ನೋಡಿದ್ವಿ? ಕ್ಯಾರಿಯೋಕೈನೆಸಿಸ್. ಓಕೆ, look at here. Cytokinesis, the division of cytoplasm and its content is called cytokinesis. It's a definition. ಡೆಫಿನೇಷನ್ ಕೂಡ ಕೇಳ್ಬೋದು. ಈ ಸೈಟೋಪ್ಲಾಸಮ್ ಎಲ್ಲ ಇದೆಯಲ್ಲ, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಇವೆಲ್ಲದೂ ಕೂಡ ಆಚೆ ಈಚೆ ಮೂವ್ ಆಗುತ್ತೆ. ಆಚೆ ಈಚೆ ಎರಡು ಕೂಡ ಡಿವೈಡ್ ಆಗುತ್ತೆ. ಇಲ್ಲ ನೋಡಿ, ಸಪರೇಟ್ ಆಗಿ ಇಲ್ಲೊಂದು ಫರ್ ತರ ಬರುತ್ತೆ. ಇದು ಕೂಡ ತುಂಬಾ ಮೆಕ್ಯಾನಿಕಲ್ ಆಗಿ ಆಗ್ತಾ ಹೋಗುತ್ತೆ. ಪ್ರೋಟೀನ್ಗಳು ತುಂಬಾ ಇನ್ವಾಲ್ವ್ ಆಗುತ್ತೆ. ನಾವು ಹೇಳ್ದಷ್ಟು ಈಸಿ ಇಲ್ಲ, ಹಾಗಾಗಿ 1 hour ತಗೊಳುತ್ತೆ. 1 hour ತಗೊಂಡ್ಮೇಲೆ ಕಂಪ್ಲೀಟ್ ಆಗಿ 2 ಸೆಲ್ ಡಿವೈಡ್ ಆಗ್ತಾ ಹೋಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಸೈಟೋಪ್ಲಾಸ್ ಡಿವಿಷನ್ ಆಗೋದನ್ನ ಸೈಟೋಕೈನೆಸಿಸ್ ಅಂತ ಹೇಳ್ತೀವಿ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ ಅಲ್ಲೂ ಆಗುತ್ತೆ, ಪ್ಲಾಂಟ್ ಸೆಲ್ ಅಲ್ಲೂ ಆಗುತ್ತೆ. ಬೈ ಸೆಲ್ ಪ್ಲೇಟ್ ಮೆಥಡ್. ಇಲ್ಲಿ ನೋಡಿ, ಹೀಗೆ ಒಂದು ಪ್ಲೇಟ್ ತರ ಅಪಿಯರ್ ಆಗುತ್ತೆ. ಓಕೆನಾ? ಇದನ್ನ ಬೈ ಸೆಲ್ ಪ್ಲೇಟ್ ಮೆಥಡ್ ಅಂಡ್ ಕಾಲ್ ಫರೋ ಮೆಥಡ್. ಕಾಲ್ ಈ ಚಿಕ್ಕದಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಫರೋ ಅಥವಾ ಗ್ರೂ ಲೈಕ್ ಸಬ್ಸ್ಟೆನ್ಸಸ್ ಆರ್ ಗ್ರೂ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಕರ್ವ್ ಆಗಿ ಕೂಡ ಡಿವೈಡ್ ಆಗ್ಬೋದು. ಎರಡು ಪ್ಲೇಟ್ ಆಗು ಕೂಡ ಡಿವೈಡ್ ಆಗ್ಬೋದು, ಕರ್ವ್ ತರ ಕೂಡ ಡಿವೈಡ್ ಆಗ್ಬೋದು. ಅದನ್ನ ಏನ್ ಹೇಳ್ತೀವಿ? ಇಲ್ಲಿ ಕಾಲ್ ಫರೋ ಮೆಥಡ್ ಅಂತ ಹೇಳ್ತೀವಿ. ಯೂಶುವಲಿ ಆನಿಮಲ್ ಸೆಲ್ ಅಲ್ಲಿ ಕಾಲ್ ಫರೋ ಮೆಥಡ್ ಆಗುತ್ತೆ. ಸೆಲ್ ಪ್ಲೇಟ್ ಮೆಥಡ್ ಅನ್ನೋದು ಪ್ಲಾಂಟ್ ಸೆಲ್ ಅಲ್ಲಿ ಆಗುತ್ತೆ. ಪ್ಲಾಂಟ್ ಸೆಲ್ ಸ್ಕ್ವೇರ್ ಶೇಪ್ ಅಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ಏನಾಗುತ್ತೆ? ಪ್ಲೇಟ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಹೀಗೆ. ಅದೇ ನಾವು ಆನಿಮಲ್ ಸೆಲ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಕರ್ವ್ ಶೇಪ್ ಅಲ್ಲಿ ಬರ್ತಾ ಹೋಗುತ್ತೆ.
ಅದನ್ನೇ ನಾವಿಲ್ಲಿ ಏನ್ ಹೇಳ್ತೀವಿ, ಕಾಲ್ ಫರೋ ಮೆಥಡ್. ಫೈನಲಿ ದ ಸೆಲ್ ಬಿಕಮ್ ಎಕ್ಸಾಕ್ಟ್ಲಿ ನ್ಯೂ ಒನ್. ಒಂದಿರುವಂತದ್ದು ಕಂಪ್ಲೀಟ್ ಆಗಿ ಹೊಸ ಸೆಲ್ ಆಗಿ ಅಥವಾ ಡಾಟರ್ ಸೆಲ್ ಅಂತ ಹೇಳ್ತೀವಿ ಇದಕ್ಕೆ. ಡಾಟರ್ ಸೆಲ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಫೈನಲಿ ಆಸ್ಟರ್ಸ್ ಕೂಡ ಇರುತ್ತೆ. ಓಕೆನಾ, ನೋಡಿ ನ್ಯೂಕ್ಲಿಯರ್ ಮೆಂಬ್ರೇನ್ ಕೂಡ ರಿಅಪಿಯರ್ ಆಗಿದೆ, ನ್ಯೂಕ್ಲಿಯೋಲಸ್ ಕೂಡ ರಿಅಪಿಯರ್ ಆಗಿದೆ, ಅಂಡ್ ದೆನ್ ಜೆನೆಟಿಕ್ ಮಟೀರಿಯಲ್ DNA ಎಲಾಂಗೇಟೆಡ್ ಫಾರ್ಮ್ ಅಲ್ಲಿ ಕೂಡ ರಿಅಪಿಯರ್ ಆಗುತ್ತೆ. ಓಕೆ, ಸೊ ಇಷ್ಟು ಪೊಸಿಷನ್ ಅಲ್ಲಿ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ, ಹೊಸ ಸೆಲ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಮೇಜರ್ ಆಗಿ ಸೆಲ್ ಸೈಕಲ್ ಅಂದ್ರೇನು, ಮೈಟೋಸಿಸ್, ಮಿಯೋಸಿಸ್. ಓಕೆ, ಇಟ್ಸ್ ಅ exact Xerox copy. Say for example, x is equal to x. ಇಲ್ಲಿ ಮಿಯೋಸಿಸ್ ಅಲ್ಲಿ ಆದ್ರೆ 2x ಇರುತ್ತೆ, ರಿಪ್ರೊಡಕ್ಟಿವ್ ಸೆಲ್ ಅಲ್ಲಿ ಆಗುವಂಥದ್ದು. ಆದ್ರೆ ರಿಡಕ್ಷನ್ ಆಗಿ ಅಥವಾ ಮೈನಸ್ ಆಗಿ x ಆಗ್ತಾ ಹೋಗುತ್ತೆ. ರಿಪ್ರೊಡಕ್ಟಿವ್ ಸೆಲ್ ಅಲ್ಲಿ ಮಾತ್ರ ನಾವು ಮಿಯೋಸಿಸ್ ನ ನೋಡ್ಬೋದು. ಮೈಟೋಸಿಸ್ ಅಂತಂದ್ರೆ ನಮ್ಮ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುವಂಥದ್ದು. ಮಿಯೋಸಿಸ್ ಅಂತಂದ್ರೆ ರಿಪ್ರೊಡಕ್ಷನ್ ಟೈಮ್ ಅಲ್ಲಿ ಹೆಲ್ಪ್ ಆಗುವಂಥದ್ದು. ಓಕೆ, ಈ ಕಂಪ್ಲೀಟ್ ಆಗಿ ಸೆಲ್ ಸೈಕಲ್. ಈ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಬಂದಾಗ, ಸೆಲ್ ಡಿವಿಷನ್ ಅಂದ್ರೆ 2 phases. ಈ ಸೈಕಲ್ ಆಗ್ಬೇಕು ಅಂತಂದ್ರೆ ಮತ್ತೆ ಡಿವಿಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ 2 ಫೇಸ್ ಇದೆ. ಒನ್ ಈಸ್ ಇಂಟರ್ಫೇಸ್, ಅನದರ್ ಈಸ್ ಎಂ ಫೇಸ್. ಓಕೆ, ಇಂಟರ್ಫೇಸ್ ಅಲ್ಲಿ G1, G0 ಇದು ಎಲ್ಲಾ ಟೈಮಲ್ಲೂ ಆಗೋದಿಲ್ಲ, ಆದ್ರೆ ಕೆಲವೊಂದು ಸ್ಪೆಸಿಫಿಕ್ ಟೈಮಲ್ಲಿ, ಎರರ್ ಟೈಮಲ್ಲಿ G0 ಫೇಸ್ಗೆ ಹೋಗುತ್ತೆ. ಅಂಡ್ ದೆನ್ ಎಸ್ G2 ಅಂಡ್ ದೆನ್ ಎಂ ಫೇಸ್ ಮೀನ್ಸ್ ಪ್ರೋಫೇಸ್. ಪ್ರೋಫೇಸ್ ಅಲ್ಲಿ ಏನಾಗುತ್ತೆ, ದ ನ್ಯೂಕ್ಲಿಯರ್ ಕಂಪೋನೆಂಟ್, ಜೆನೆಟಿಕ್ ಮಟೀರಿಯಲ್ ಅಥವಾ ಕ್ರೋಮೋಸೋಮ್ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ಸೆಲ್ ಬಿಕಮ್ ಎನ್ಲಾರ್ಜ್ಡ್ ಅಂಡ್ ಆಸ್ಟ್ರಲ್ ಬಿಕಮ್ ಡಿವೈಡೆಡ್ ಇಂಟು 2. ಈಗ ಒಂದಿರುವಂತದ್ದು 2 ಆಗಿ ಡಿವೈಡ್ ಆಗುತ್ತೆ. ಓಕೆ, ದಟ್ ಈಸ್ ಅ ಪ್ರೋಫೇಸ್. ಅಂಡ್ ವಾಟ್ ಇಸ್ ಮೆಟಾಫೇಸ್? ದ ಕ್ರೋಮ್ಯಾಟಿಡ್ ಬಿಕಮ್ ಅರೇಂಜ್ಡ್ ಇನ್ ಅ ಇಕ್ವೆಟೋರಿಯಲ್ ಪ್ಲೇನ್. ಇಕ್ವೆಟೋರಿಯಲ್ ಪ್ಲೇನ್ಗೆ ಬರುವಂತದ್ದೇನೆ ಮೆಟಾಫೇಸ್. ಓಕೆ, ದೆನ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಅ ಮೆಟಾಫೇಸ್. ದೆನ್ ಅನಾಫೇಸ್ ಅಲ್ಲಿ 2 ಪೋಲ್ ಅಲ್ಲಿ ಕ್ರೋಮೋಸೋಮ್ಗಳು ಮೂವ್ ಆಗುತ್ತೆ ಅಪೋಸಿಟ್ ಪೋಲ್ ಅಲ್ಲಿ. it take a forms like a J, V, I and L ಫಾರ್ಮೇಶನ್ ಅಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಫೈನಲಿ ಟಿಲೋಫೇಸ್. ಟಿಲೋಫೇಸ್ ಅಲ್ಲಿ ಏನಾಯ್ತು, ಕ್ಯಾರಿಯೋಕೈನೆಸಿಸ್ ಆಗಿ 2 ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗುತ್ತೆ. ದೆನ್ ಸೈಟೋಕೈನೆಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಸೈಟೋಪ್ಲಾಸ್ಮಿಕ್ ಕಂಪೋನೆಂಟ್ಗಳು ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಆಲ್ ದಿಸ್ ಇಸ್ ಅಬೌಟ್ ಮೈಟೋಸಿಸ್. ಓಕೆನಾ, ಇಲ್ಲಿ ತನಕ ನಿಮ್ಗೆ ಮೈಟೋಸಿಸ್ ಅನ್ನೋದು ಗೊತ್ತಾಗ್ತಿದೆಯಾ? ಕಂಪ್ಲೀಟ್ ಆಗಿ ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ 2 ಇಂಪಾರ್ಟೆಂಟ್ ಫೀಚರ್ಸ್ ನ ಬರೀಲೇಬೇಕು ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ. ಜೊತೆಗೆ ಚೆನ್ನಾಗಿರೋ ಲೇಬಲ್ಡ್ ಆಗಿರುವಂತ ಒಂದು ಡೈಗ್ರಾಮ್ ಕೂಡ ಹಾಕ್ಬೇಕು. ಇಲ್ಲಿ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದ್ರೆ, ನೀವು ಡೈಗ್ರಾಮಿಗೆ ಸಪೋಸ್ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತ ಆದ್ರೆ ಡೈಗ್ರಾಮಿಗೆ 3 ಮಾರ್ಕ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಡೈಗ್ರಾಮಿಗೆ 3 ಮಾರ್ಕ್ಸ್ ಪ್ಲಸ್ ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್ಸ್ ಅಲ್ವಾ? ಡೈಗ್ರಾಮ್ ಈಸ್ ವೆರಿ, ನಿಮ್ಗೇನು ಅಂದ್ರೆ ಬಯಾಲಜಿಯಲ್ಲಿ ನೀವು ಡೈಗ್ರಾಮ್ ಒಂದು ಕಲ್ತ್ಕೊಂಡ್ರೆ ಸಾಕು, ಅದು ಲೇಬಲ್ ಮಾಡಿರೋಂಥ ಡೈಗ್ರಾಮ್ ಇದ್ರೆ ಕೂಡ ನೀವು ಸ್ಕೋರ್ ಮಾಡ್ಬೋದು ಮ್ಯಾಕ್ಸಿಮಮ್. ಪ್ಲಸ್ 2 ಮಾರ್ಕ್ಸ್ ಏನು, ಎಕ್ಸ್ಪ್ಲನೇಷನ್, ಅಲ್ಲಿ ಏನ್ ಬರ್ದಿದ್ದೀರಲ್ವ ಅದನ್ನೇ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಸೆಂಟೆನ್ಸ್ ವೇ ಅಲ್ಲಿ ಬರೆದ್ರೆ ಆಯ್ತು. ಹಾಗಾಗಿ 3+2 ಈ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕರೆಕ್ಟ್ ಆಗಿರುವಂತ ಎಸ್ಪೆಷಲಿ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಲ್ಲಿ ಮೇಜರ್ ಆಗಿ ಇದನ್ನ ಕೇಳ್ತಾರೆ. ಮೈಟೋಸಿಸ್, ಎಕ್ಸ್ಪ್ಲೇನ್ ಮೈಟೋಸಿಸ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಓಕೆನಾ? ಹಾಗಾಗಿ ಇದನ್ನ ತುಂಬಾ ಚೆನ್ನಾಗಿ
ಪ್ರಾಕ್ಟೀಸ್ ಮಾಡಿ. ಇದು ಒಂದ್ಸಲಿ ಅರ್ಥ ಆದ್ರೆ ನೀವೇ ಆಸ್ ಇಟ್ ಈಸ್ ಬರಿತಾ ಹೋಗ್ಬೋದು, ತೊಂದರೆ ಏನಿಲ್ಲ. ಬಟ್ ಏನು ತುಂಬಾ ಕಾನ್ಸಂಟ್ರೇಟ್ ಆಗಿ ಓದ್ಬೇಕು. ಓದಿದ್ರೆ ಮಾತ್ರ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇವೆಲ್ಲ ಈ ಚಾಪ್ಟರ್ಸ್ ಏನಿದೆ ಅಲ್ಲ, ಸ್ಕೋರಿಂಗ್ ಚಾಪ್ಟರ್ಸ್, ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಚಾಪ್ಟರ್ಸ್ ಏನಿಲ್ಲ. ಜಸ್ಟ್ ಒಂದ್ಸಲಿ ಅಥವಾ 2 ಸಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ನೆನಪಿರುತ್ತೆ. ಈವನ್ ನಿಮ್ಮ ಪ್ರಾಕ್ಟಿಕಲ್ ಅಲ್ಲೂ ಕೂಡ ಇದಿದೆ, ಹಾಗಾಗಿ ಅಲ್ಲೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟಿಕಲ್ ಲ್ಯಾಬೊರೇಟರಿಯಲ್ಲಿ ಕೂಡ ಇದನ್ನ ಜರ್ನಲ್ ಅಲ್ಲಿ ಬರೆಯೋ ಇದೆ ಎಕ್ಸಾಂಪಲ್, ಏನು ಎಕ್ಸ್ಪೆರಿಮೆಂಟ್ ಇದೆ. ಹಾಗಾಗಿ ಅಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂತ ಒಂದು ಪ್ರಾಸೆಸ್ ಇದು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆದ್ರೆ ಸೆಲ್ ಅಲ್ಲಿ ಕನ್ಸಿಡರೇಷನ್ ತಗೊಂಡಾಗ ಇಟ್ ಟೇಕ್ಸ್ ಫಾರ್ 1 ಅವರ್. ಯಾವುದು ಮೈಟೋಸಿಸ್ ಆಗುವಾಗ ನಮ್ಗೆ 1 ಅವರ್ ತಗೊಳುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಸೆಲ್ ಸೈಕಲ್. ಇಲ್ಲ ನಾನು ಫರೋ ಮೆಥಡ್ ಅಂತ ಹೇಳಿದ್ನಲ್ವಾ, ಕ್ಲಿವೇಜ್ ಫರೋ ಆನಿಮಲ್ ಸೆಲ್ ಅಲ್ಲಿ ಈ ತರ ಹಿಂಗೆ ಕರ್ವ್ ಆಗಿ ಡಿವೈಡ್ ಆಗುತ್ತೆ ಕಂಪ್ಲೀಟ್ ಆಗಿ. ನೀವು ಬಲೂನ್ ಅನ್ನ ಚೆನ್ನಾಗಿ ಮಾಡುವಾಗ ಹೇಗೆ ಕಾಣಿಸುತ್ತಲ್ವಾ, ಅದೇ ತರ ಇಲ್ಲೂ ಕೂಡ ಅಪಿಯರ್ ಆಗುತ್ತೆ. ಫೈನಲಿ 2 ಆನಿಮಲ್ ಸೆಲ್ಸ್ ಆರ್ ಡಿವೈಡೆಡ್. ಅದೇ ನೀವು ಪ್ಲಾಂಟ್ ಸೆಲ್ ಅಲ್ಲಿ ಆದ್ರೆ ಸೆಲ್ ಪ್ಲೇಟ್ ಮೆಥಡ್, ಸೆಲ್ ಪ್ಲೇಟ್ ಆಗಿ 2 ಕರೆಕ್ಟ್ ಆಗಿ ಡಿವಿಷನ್ ಲೈನು ಅಪಿಯರ್ ಆಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಗ್ರೋವಿಂಗ್ ಸೆಲ್ ಪ್ಲೇಟ್ ಅಂತ ಹೇಳ್ತೀವಿ. ಈ ಮೆಥಡ್ ಅಲ್ಲಿ ಒಂದು ಸೆಲ್ 2 ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? Then this is very important, significance of mitosis. Mitotic cell division contributes to the growth of a cell and development. Mitotic cell division ಅಥವಾ ಮೈಟೋಸಿಸ್ ಅನ್ನೋದು ಗ್ರೋತ್ ಆಫ್ ದ ಸೆಲ್ಗೆ ಮತ್ತೆ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇನ್ನ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಫ್ರಮ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಸಿಂಪಲ್ ಝೈಗೋಟ್ ಇಂದ ನಮ್ಗೆ ಕಂಪ್ಲೀಟ್ ಮ್ಯಾಚೂರ್ಡ್ ಪ್ಲಾಂಟ್ ಆಗಿ ಡೆವಲಪ್ ಆಗೋ ತನಕನೂ ನಮ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ, ಮೈಟೋಸಿಸ್. ಓಕೆ, ದೆನ್ ಚಿಕ್ಕ ಮಗುವಿಂದ ನಾವು 40-50 ವರ್ಷ ತನಕ, ಏನು 60 ವರ್ಷ ತನಕನೂ ನಮ್ಗೆ ನಮ್ಮ ಸ್ಕಿನ್ ಇರ್ಬೋದು, ನಮ್ಮ ಆರ್ಗನ್ಸ್ ಇರ್ಬೋದು ಬಾಡಿಯಲ್ಲಿ, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೈಟೋಸಿಸ್ ಕೂಡ ಹೆಲ್ಪ್ ಮಾಡುತ್ತೆ. ಓಕೆನಾ? ದೆನ್ ಓಲ್ಡ್ ಸೆಲ್ಸ್ ಆರ್ ರಿಪ್ಲೇಸ್ಡ್ ಬೈ ನ್ಯೂ ಸೆಲ್ಸ್ ವಿತ್ ದ ಹೆಲ್ಪ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್. ನಾನು ಹೇಳಿದ್ನಲ್ವಾ, ಗಾಯ ಆದ್ರೆ ಅದನ್ನ ರಿಪ್ಲೇಸ್ ಮಾಡೋದು ಯಾರು, ಮೈಟೋಸಿಸ್. ಅಗೇನ್ ನೀವು ಯಾವ್ದೋ ಒಂದು ಮರನ ಕಡಿತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಒಂದು ಪಾರ್ಟ್ ಅನ್ನ ಕಡಿತೀರಿ, ಆಗ ಮತ್ತೆ ಡೆವಲಪ್ ಚಿಗುರು ಬಂದೇ ಬರುತ್ತಲ್ವಾ, ಅದ ಸೇಮ್ ಮೈಟೋಸಿಸ್ ನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ. The lost body parts in some organism is again regenerated by mitotic cell division. ಓಕೆನಾ? ನಾನು ಹೇಳಿದ್ನಲ್ವಾ, ಅಗೇನ್ ವೂಂಡ್ ಹೀಲಿಂಗ್ ಕೂಡ ನಮ್ಗೆ ಏನಾಗುತ್ತೆ, ಮೈಟೋಸಿಸ್ ಇಂದಾನೆ ಬರುವಂತದ್ದು. ದೆನ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಪ್ರೊಡ್ಯೂಸ್ ಜೆನೆಟಿಕಲಿ ಸೇಮ್ ಆರ್ಗ್ಯಾನಿಸಮ್ ಬೈ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಈ ತರ ಮೈಟೋಸಿಸ್ ಇವೆಂಟ್ ಏನಿದೆ, ಕೆಲವೊಂದು ಲೋಯೆಸ್ಟ್ ಅಥವಾ ಲೋಯರ್ ಕಿಂಗ್ಡಮ್ ಆನಿಮಲ್ ಏನಿದೆ, ಅಥವಾ ಆನಿಮಲ್ ಅಲ್ಲಿ ಫೈಲ ಆರ್ ಫ್ಯಾಮಿಲಿ ಆನಿಮಲ್ಸ್ ಏನಿರುತ್ತೆ, ಯೂಶಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವೇ ಅಲ್ಲಿ ಗ್ರೋ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಹೈಡ್ರಾ, ಯಾವ ಮೆಥಡ್ ಅಲ್ಲಿ ಆಗುವಂತದ್ದು, ಸೇಮ್ ಮೈಟೋಸಿಸ್ ಇವೆಂಟ್ ಇಂದಾನೆ ನಮ್ಗೆ ಏನಾಗುತ್ತೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಯೂಶಲಿ ನಾವು ನೋಡ್ತೀವಿ. ಓಕೆ, ದೆನ್ ಇಟ್ ಹೆಲ್ಪ್ಸ್ ಇನ್ ದ vegetative propagation of plants, which is utilized in floriculture. Floriculture ಅಂದ್ರೆ ಏನು, ಫ್ಲವರ್ ಪ್ರೊಡಕ್ಷನ್. ಈಗ ನೀವು ಯಾವ ಕಡೆ ಕೋಲಾರ್ ಅಥವಾ ಸಂಹೌ ಹೊಸೂರು, ಯಾವ್ದು ಬೆಂಗಳೂರಿನ ಬಾರ್ಡರ್ ಇರ್ಬೋದು, ಇವನ್ ಹೂವಿನ ಹಡಗ್ಲಿ, ಈ ಕಡೆ ಎಲ್ಲ ಬಂದ್ರೆ ನಾವು ಕಂಪ್ಲೀಟ್ ಆಗಿ ಮಲ್ಗೆ, ಸೇವಂತಿಗೆ, ತುಂಬಾ ವೆರೈಟಿ ಹೂವನ್ನ ನೋಡ್ತೀವಲ್ವಾ. ಯಾವುದು ರೈಟ್ ನಾವು ಮಾರಿಗೋಲ್ಡ್ ಅಂತೆಲ್ಲ ಬರುತ್ತೆ, ತುಂಬಾ ದಿನ ತನಕ ಇಟ್ಟರು ಕೂಡ ಹಾಳಾಗೋದಿಲ್ಲ. ಅಂತ ಏರಿಯಾದಲ್ಲಿ, ಅಂತ ಕೃಷಿ ಭೂಮಿಯಲ್ಲಿ ಕಂಪ್ಲೀಟ್ ಆಗಿ ಫ್ಲವರ್ನೇ ಗ್ರೋ ಮಾಡ್ತಾರೆ, ಫ್ಲವರಿಂಗ್ ಪ್ಲಾಂಟ್ ನ. ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲಾ ಫ್ಲವರ್ಸ್ ಏನಿದೆ ಅಲ್ಲ, ಟೋಟಲ್ ಡಿಪೆಂಡೆಂಟ್ ಆನ್ ಫ್ಲವರ್. ಅದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ,
ಫ್ಲಾರಿಕಲ್ಚರ್ ಅಂದ್ರೆ ಫ್ಲವರ್ ನ ಪ್ರೊಡಕ್ಷನ್ ಮಾಡುವಂತ ಒಂದು ಕಲ್ಚರ್. ಅಗ್ರಿಕಲ್ಚರ್, ಅಗ್ರಿ ಅಂತಂದ್ರೇನು, ಎಲ್ಲಾ ವೆರೈಟಿ ವೆಜಿಟೇಬಲ್ಸ್, ಫುಡ್ ಬರುತ್ತೆ, ಆಮೇಲೆ ವಾಣಿಜ್ಯ ಬೆಳೆಗಳು ಬರುತ್ತೆ, ಎಕನಾಮಿಕ್ ಕ್ರಾಪ್ ಕೂಡ ಬರ್ತಾ ಹೋಗುತ್ತೆ. ಆದ್ರೆ ಫ್ಲಾರಿಕಲ್ಚರ್ ಅಲ್ಲಿ ಬರೀ ಫ್ಲವರ್ ಮಾತ್ರ ನಾವು ಬೆಳೆಯುವಂಥದ್ದು. ದೆನ್ ಹಾರ್ಟಿಕಲ್ಚರ್ ಅಲ್ಲಿ ಏನ್ ಬರುತ್ತೆ, ಇಲ್ಲಿ ತರಕಾರಿ ಜೊತೆಗೆ ಹಣ್ಣು, ಹಣ್ಣುಗಳು, ವೆರೈಟಿ ಹಣ್ಣುಗಳು ಬರುತ್ತೆ, ಅದನ್ನ ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಜೊತೆಗೆ ಯೂಸ್ಫುಲ್ ಪ್ರಾಡಕ್ಟ್ಸ್ ಬೈ ನೇಚರ್, ಜಸ್ಟ್ ಲೈಕ್ ಹನಿ ಇರ್ಬೋದು, ಅಥವಾ ಜೇನುತುಪ್ಪ, ಈ ತರದ್ದೆಲ್ಲ ಇರುತ್ತಲ್ಲ, ಜೇನಿನ ಮೇಣ ಅಂದ್ರೇನು, ವ್ಯಾಕ್ಸ್ ಇರುತ್ತಲ್ಲ, ಅದೆಲ್ಲದೂ ಕೂಡ ಈ ಹಾರ್ಟಿಕಲ್ಚರ್ ಅಲ್ಲಿ ನಮ್ಗೆ ಒಂದು ಬೈ ಪ್ರಾಡಕ್ಟ್ ಆಗಿ ಸಿಗುವಂತ ಪ್ರಾಡಕ್ಟ್ಸ್ಗಳು. ಇಲ್ಲೂ ಕೂಡ ನಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ, ಮೈಟೋಸಿಸ್ ಕೂಡ ಹೆಲ್ಪ್ ಆಗುವಂಥದ್ದು. ಓಕೆನಾ? ಸೊ ದಿಸ್ ಇಸ್ ಅಪ್ ಟು ದ ಮೈಟೋಸಿಸ್ ಇನ್ ಸೆಲ್ ಸೈಕಲ್, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಈ ಸಿಗ್ನಿಫಿಕೆನ್ಸ್ ಕೂಡ ಕೇಳ್ತಾರೆ, 2 ಅಥವಾ ಶಾರ್ಟ್ ನೋಟ್ ಆನ್ಸರ್ ಅಲ್ಲಿ ಬರೀರಿ. ರೈಟ್ ಅ ನೋಟ್ ಆನ್ ಇಂಪಾರ್ಟೆನ್ಸ್ ಆಫ್ ಮೈಟೋಸಿಸ್ ಅಂತ ಕೇಳಿದಾಗ ಇಷ್ಟು ಪಾಯಿಂಟ್ಸ್ ನೀವು ಕಂಪ್ಲೀಟ್ ಆಗಿ ಬರೀಲೇಬೇಕು. ಓಕೆನಾ? ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾವ್ದಾದ್ರು ಇವೆಂಟ್ ಅಲ್ಲಿ, ಇವೆಂಟ್ ಅಂತಂದ್ರೆ ಯಾವುದು, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟೀಲೋಫೇಸ್, ಅದೇ ಮೇಜರ್ ಆಗಿ ಬರುವಂತಹ ಒಂದು ಕ್ವಶನ್ಸ್ಗಳು. ಇನ್ನು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಪ್ರತಿಯೊಂದು ಸಪ್ರೇಟ್ ಆಗಿ ಕೇಳ್ತಾ ಹೋಗ್ತಾರೆ. ಮೆಟಾಫೇಸ್ ಅಲ್ಲಿ ಏನಾಗುತ್ತೆ, ರೈಟ್ ಅ ನೋಟ್ ಆನ್ ಅಥವಾ ರೈಟ್ ಅ ಪ್ರೋಸೆಸ್ ಆನ್ ಮೆಟಾಫೇಸ್ ಅಂತ ಹೇಳಿ. ಮೆಟಾಫೇಸ್ ಇವೆಂಟ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಡೈಗ್ರಾಮ್ ಹಾಕಿ ಬರಿಬೇಕು. 2 or 3 ಮಾರ್ಕ್ಸ್ಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ಕಂಪ್ಲೀಟ್ ಚಾಪ್ಟರ್ ಏನಿದೆ ಟೋಟಲಿ ಡಯಾಗ್ರಾಮ್ ಬೇಸ್ಡ್. ಡಯಾಗ್ರಾಮ್ನೇ ನೀವು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಬೆಟರ್ ಇನ್ವಾಲ್ವ್ಮೆಂಟ್. ಓಕೆ, ಎಸ್, ಥ್ಯಾಂಕ್ ಯು.